ದೇವರು ಒಳ್ಳೆಯವನಾಗಿದ್ದಾನೆ. ಹಾಲೆಲೂಯ. ಆತನ ಒಳ್ಳೆತನವನ್ನ ಯಾವ ಆಸ್ತಿ ಪಾಸ್ತಿ ಐಶ್ವರ್ಯಗಳು, ಯಾವ ನನ್ನ ಬಲ ಸಾಮರ್ಥ್ಯಗಳಿಂದ ಆತನ ಮೇಲೆ ಎತ್ತಲಿಕ್ಕೆ ಆಗೋದಿಲ್ಲ. ಅದಕ್ಕಿಂತ ಉನ್ನತವಾದಂಥ ನನ್ನ ಕರ್ತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಎಲ್ಲಿ ದೇವಜನರು ಇರ್ತಾರೆ ಅಲ್ಲಿ ಸ್ಥಳದಲ್ಲಿ ಆತನ ಇರ್ತಾನೆ. ಯಾಕೆ ಗೊತ್ತಾ? ನಿನ್ನ ಆರಾಧನೆ, ನೀನು ಮಾಡುವಂಥ ಸ್ತುತಿ ಆತನು ಬಯಸುವ ದೇವರಾಗಿದ್ದಾನೆ. ಹಾಲೆಲೂಯ. ನಾನು ಹೇಳ್ತಾ ಇದ್ದೆ, ದೇವರು ಮಹಿಮೆಯ ಕರ್ತನು ನಿನ್ನ ಒಳಗೆ ದೇವರ ಆತ್ಮನನ್ನು ಇಟ್ಟಿದ್ದಾನೆ. ಆತ್ಮನನ್ನು ಇಟ್ಟುದರ ಮೂಲಕವಾಗಿ ಸಾಯುವವರೆಗೂ, ಆತನ ಬರುವವರೆಗೂ ಆತನನ್ನು ಮಹಿಮೆ ಪಡಿಸುವುದಕ್ಕಾಗಿ ಕರ್ತನ ನಿನ್ನ ಒಳಗೆ ಪರಿಶುದ್ಧಾತ್ಮನ ಇಟ್ಟಿದ್ದಾನೆ. ಪರಿಶುದ್ಧಾತ್ಮನ ನಡೆಸಿಕೆ ನಿನ್ನಲ್ಲಿ ಬದುಕಲಿ ಇರುವಾಗ ದೇವರ ದರ್ಶನವನ್ನು ಕಾಣ್ತೇವೆ. ಹಾಲೆಲೂಯ. ದೇವರ ಪ್ರಸನ್ನತೆಯನ್ನು ಕಾಣ್ತೇವೆ. ಹಾಲೆಲೂಯ. ನನಗೆ ಗೊತ್ತಿಲ್ಲ, ಈ ಸ್ಥಳದಲ್ಲಿ ಇರುವಂಥ ಪ್ರತಿಯೊಂದು ದೇವ ಜನರು ಈ ದಿವಸವನ್ನು, ದೇವರ ಸ್ಪರ್ಶವನ್ನು ಹೊಂದಿಕೊಳ್ಳಿಕ್ಕೆ ನಾವು ಹೋಗ್ತೇವೆ. ಹಾಲೆಲೂಯ. ಯಾರೆಲ್ಲ ಬಯಸ್ತೀರಿ? ನನ್ನ ಕರ್ತನನ್ನು ಮುಟ್ಟಬೇಕು, ಕರ್ತನ ಪ್ರಸನ್ನತೆಯನ್ನು ನಾನು ಅನುಭವಿಸಬೇಕು, ಕರ್ತನ ಮಹಿಮೆಯನ್ನು ನಾನು ಹೊಂದಿಕೊಳ್ಳಬೇಕು ಎಂಬುದಾಗಿ ಹೇಳುವಂಥ ಪ್ರತಿಯೊಬ್ಬರು ಒಂದು ಸಾರಿ ನಾವು ನಿಂತುಕೊಳ್ಳೋಣವ. ಥ್ಯಾಂಕ್ ಯು ಜೀಸಸ್. ಒಂದು ನಿಮಿಷ ಬಾಗಿಲನ್ನು ತೆರೆದು ಒಂದು ನಿಮಿಷ. ಹಾಲೆಲೂಯ. ಓ ರೀಬಾಬಾದನ ಶಂದರ್, ಎಲ್ಲರೂ ಒಂದು ನಿಮಿಷ ಬಾಗಿಲನ್ನು ತೆರೆದು ಸ್ತೋತ್ರ ಮಾಡುವ. ಎಲ್ಲರೂ ಸಭೆಯ ಬಾಗಿಲನ್ನು ತೆರೆದು ಜೋರಾಗಿ ಓ ರೀಬಾಬಾದನ ಪರಿಶುದ್ಧಾತ್ಮನ ನಡೆಸಿಕೆ, ಪರಿಶುದ್ಧಾತ್ಮನ ಚಲನೆಗಾಗಿ ಈ ಸ್ಥಳಗಳನ್ನು ಕೇಳಿಕೊಳ್ಳೋಣ. ಓ ದೇವರಾತ್ಮನು ಎಲ್ಲಿದ್ದಾನಲ್ಲಿ ಬಿಡುಗಡೆ ಉಂಟೆಂಬುದಾಗಿ ವಾಕ್ಯ ಹೇಳ್ತದೆ. ದೇವರು ಹೇಳ್ತಾನೆ, ಹಾಲೆಲೂಯ, ಈ ದಿವಸ ಏನು ಯಾವ ರೀತಿ ಸಭೆಯೊಳಗೆ ಬಂದಿದೆಯೋ ಆ ರೀತಿ ನೀನು ಹಿಂತಿರುಗೋದಿಲ್ಲ ಎಂಬುದಾಗಿ ದೇವರಾತ್ಮನ ಹೇಳ್ತಾ ಇದ್ದಾನೆ. ಓ ದೇವರಾತ್ಮನ ಹೇಳ್ತಾ ಇದ್ದಾನೆ, ನಿನ್ನ ಯಾವ ಸ್ಥಿತಿಯಲ್ಲಿ ಕೂತಿದೆಯೋ ಆ ಸ್ಥಿತಿಗತಿಗಳನ್ನು ಬದಲಾಯಿಸುವಂಥ ದೇವರು ನಾನು. ಓ ರಿಬಾದನ ಶಂದರ ಬಲವದು. ಓ ನೀನು ಒಂದು ಕೋಣೆ ಒಳಗೆ ಕಣ್ಣೀರು ಹಾಕುದ ಕಣ್ಣೀರನ್ನ ದೇವರು ನೋಡಿದ್ದಾನೆ. ಹಾಲೆಲೂಯ. ನಿನ್ನ ಕಣ್ಣೀರುಗಳು ಎಂದಿಗೂ ವ್ಯರ್ಥವಾಗೋದಿಲ್ಲ. ದೇವರು ಹೇಳ್ತಾ, ನಿನ್ನ ಕಣ್ಣೀರನ್ನ ನನ್ನ ಬುದ್ಧಲ್ಲಿ ನಾನು ಶೇಖರಿಸಲ್ಪಟ್ಟಿದ್ದೇನೆ. ಓ ನೀನು ನಿನ್ನ ದಿನವ, ಓ ನಿನ್ನ ದುಃಖಿಸುವಂತ ದಿನಗಳು ಅದು ಕೊನೆಗಾಣ್ತದೆ. ರೀಬಾದನ ಶಂದೆರೆಬೆದೆ. ಹಾಲೆಲೂಯ. ಎಲ್ಲ ಕರಗಳನ್ನ ತಟ್ಟುತ್ತಾ ಪರಿಶುದ್ಧಾತ್ಮನಿಗೆ ನಾವು ಸ್ತೋತ್ರ ಮಾಡೋಣ. ಓ ರಿಖರಾಮಂದೆಲೇರಿ, ಎಲ್ಲರೂ ಕರಗಳನ್ನ ತಟ್ಟುತ್ತಾ ಪರಿಶುದ್ಧಾತ್ಮನಿಗೆ ಸ್ವಾಗತ ಮಾಡೋಣ. ಈ ಸಭೆ ದೇವರಾತ್ಮನದ್ದು, ಈ ಸಭೆ ಕರ್ತಾದಿ ಕರ್ತನದ್ದು. ಈ ನಾನು ನೀನು ನಿಂತಿರುವುದು ದೇವರ ಕೃಪೆ. ರಿಖಾದಲದ ಶಂದೆರೆ. ಎಲ್ಲ ಜೋರಾಗಿ ಕದಗಳನ್ನ ತಟ್ಟುತ್ತಾ ಪರಿಶುದ್ಧಾತ್ಮನ ಕೇಳಿಕೊಳ್ಳೋಣ. ಈ ದಿವಸ ಓ ರೀಬಾದನ ನಿನ್ನ ಮಹಿಮೆನ ಕಾಣಬೇಕು. ಈ ದಿವಸ ನಿನ್ನ ಸಾನ್ನಿಧ್ಯ ನಾನು ಅನುಭವಿಸಬೇಕು. ಈ ದಿವಸ ನಿನ್ನ ಮಹಿಮೆ ನಾನು ಹೊಂದಿಕೊಳ್ಳಬೇಕು. ರಾಜ, ನಾನು ಈಗ ಹಿಂತಿರುಗೋದಿಲ್ಲ, ನಾನು ಇದ್ದಾಗೆ ಇರೋದಿಲ್ಲ. ಈ ದಿವಸ ಓ ನಿನ್ನ ಮಹಿಮೆ ನಾನು ನೋಡಬೇಕು ದೇವರೇ. ಓ ರೀಬಾದನ ಶಂದಿರಿಯೇ. ಹಾಲೆಲೂಯ. ಎಲ್ಲ ಬಾಗಿಲು ತಿಳಿಸಿ ಸ್ತೋತ್ರ ಮಾಡ್ರಿ. ಕರಗಳನ್ನ ಮೇಲೆ ಕೆತ್ತುಕೊಳ್ರಿ. ಓ ರಿಯಾರಬದನ ಶಾಂದಿರಿಯಲೇ, ಹೃದಯನ ಮಂದನ ಶಾಂದಿರಿಯೇ. ಹಾಲೆಲೂಯ. ಓ ಯೆಸಯ್ಯ, ಓ ನಿನ್ನ ತ್ಯಾಗ, ನಿನ್ನ ಹಾಲೆಲೂಯ ಪ್ರೀತಿ. ಓ ನಿನಗೆ ಸ್ತೋತ್ರ. ಓ ಮಗಳೇ, ನಿನ್ನ ತಾಯಿಯ ಗರ್ಭದಲ್ಲೇ ನಾನು ನಿನ್ನನ್ನು ಆರಿಸಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಓ ಹಾಲೆಲೂಯ. ಎಷ್ಟು ದಿನ ನನಗೆ ಕಷ್ಟ, ಎಷ್ಟು ದಿನ ನನಗೆ ಒಂದು ಬಾಧೆಯನ್ನು ಪಡ್ತಾ ಇದ್ದೇನೆ ಎಂಬುದಾಗಿ ನೀನು ಎನಿಸಬಹುದು ಸಹೋದರಿ. ದೇವರು ಹೇಳ್ತಾ ಇದ್ದಾನೆ, ನಿನ್ನ ಬದುಕನ್ನು ನಾನು ಉದ್ಧಾರ ಮಾಡ್ತೇನೆ ಮಗಳೇ. ಓ ನೀನು ಏನು ಈ ಸ್ಥಿತಿಯಲ್ಲಿ ಇದೆಯೋ, ದೇವರು ನಿನ್ನ ಹೇಳ್ತಾ ಇದ್ದಾನೆ, ನೀನು ಇದ್ದಾಗೆ ಇರೋದಿಲ್ಲ. ಎಲ್ಲರ ಮಧ್ಯದಲ್ಲಿ, ನೀನು ಬಿಟ್ಟಂತ ಎಲ್ಲ ಕುಟುಂಬದ ಮಧ್ಯದಲ್ಲಿ ನಾನು ನಿನ್ನ ಉನ್ನತಿಗೆ ತರುತ್ತೇನೆ ಎಂಬುದಾಗಿ ದೇವರಾತ್ಮನು ಹೇಳ್ತಾ ಇದ್ದಾನೆ. ಓ ರಿಯಾರಬದನ ಶಾಂದಿರಿಯೇ. ಓ ಅಂಜನೆ. ಸಭೆ ನಮ್ಮ ಕರಗಳನ್ನ ಮೇಲೆ ಕೆತ್ತುಕೊಳ್ಳ್ರಿ. ಓ ಥ್ಯಾಂಕ್ ಯು ಜೀಸಸ್. ಆತನ ಮುಖವನ್ನು ನೋಡುವ ದೇವರ ವಾಕ್ಯ ಹೇಳ್ತದೆ, ಆತನ ಮುಖವನ್ನು ನೋಡುವವರು ಅವರು ಲಜ್ಜೆಯಿಂದ ಕೆಡುವುದೇ ಇಲ್ಲ, ಅವರು ಬಾಡಿ ಹೋಗುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಒಂದು ಉತ್ತಮವಾದ ಆರಾಧನೆಯನ್ನು ಆತನಿಗೆ ಸಲ್ಲಿಸೋಣ. ಉತ್ತಮವಾದಂಥ ಗೌರವ ಮಾನ ಮಹಿಮೆಯನ್ನು ಆತನಿಗೆ ಸಲ್ಲಿಸೋಣ. ಓ ರಿವಾದನ ಶಾಂದಿರಿಯೇ. ಓ ನಿನ್ನನ್ನು ಆರಾಧಿಸ್ತೇವೆ. ಓ ರಿವಾದನ ಶಾಂದಿರಿಯೇ. ಆರಾಧಿಸುವೆ ನಿನ್ನ
ನಿನ್ನ ಕರಗತ್ತಿ ನೋಡವ. ಆರಾಧಿಸುವೆವು ನಿನ್ನ, ಆರಾಧಿಸುವೆ ನಿನ್ನ, ನನ್ನನ್ನು ಉದ್ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ, ನನ್ನನ್ನು ಉದ್ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಕರೆಯುತ್ತಿ ನೋಡವ. ಓ ನಿನ್ನ ಆರಾಧಿಸ್ತೇವೆ ರಾಜನೇ, ನಿನ್ನ ಆರಾಧಿಸುವೆ. ಕಿತ್ಕೊಳ್ರಿ. ದೇವ್ ನಿಮ್ಮನ್ನ ಮುಟ್ಟಿಗೆ ಬಾಯಿಸುವಾತನಾಗಿದ್ದಾನೆ. ಓ ಖರಬದೇರೇ ಅವ ಆರಾಧಿಸುವೆ. ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೇ ನನ್ನ ಹುಡುಕಿ ಬಂದೆ, ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಅಪ್ಪ ದೇವ್ರೆ, ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ, ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ಹೇಳುವನ ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೇ ನನ್ನ ಹುಡುಕಿ ಬಂದೆ, ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಅಪ್ಪ ಕರ್ತನೇ, ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ, ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ನನ್ನ ಜೀವಮಾನವೆಲ್ಲ ಕರಗಳೆತ್ಕೊಳ್ರಿ, ನಿನ್ನ ಸ್ತುತಿ ಸತ್ತಲಿರುವೆ, ನಿನ್ನ ನಾಮ ಮೇಲೆ ಎತ್ತುವೆ. ಓರಿಯಾದ ಮನೆ ಸ್ತುತಿ ಸುತ್ತಲಿರುವೆ, ನಿನ್ನ ನಾಮ ಮೇಲೆ ಎತ್ತುವೆ. ನನ್ನನ್ನು ಉದ್ಧರಿಸುವವರು, ನನ್ನನ್ನು ಉದ್ಧರಿಸುವಂತ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಗ್ಲೋರಿಗೂ ಗೌರವವು ನೀವೇ, ನನ್ನನ್ನು ಉದ್ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಕರಗಳಲ್ಲಿ ಎತ್ಕೊಂಡ್ರೆ ಆರಾಧನೆ ಸ್ವಾತನ ಯೇಸುವೇ. ಓ ಬಾಯಿಂದ ಹೇಳಿ ಯೇಸುವೇ, ನನ್ನ ಆರಾಧಿಸ್ತೇವೆ, ಆರಾಧಿಸುವೆ. ಪ್ರತಿದಿನ ಕಟ್ಟುತ್ತಿರುವೆ, ಒಳ್ಳೆಯ ಸಮಾರ್ಯನೇ. ಹೊಸುವಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ, ನನ್ನಾಯ ರಕ್ಷಕನು ನೀನೇ. ಯಾವ ನೊಂದ ಹೃದಯ ನಿಂತಿದೆಯಾ? ಪ್ರತಿದಿನವು ಕಟ್ಟುತ್ತಿರುವೆ, ಒಳ್ಳೆಯ ಸಮಯನು ನೀವೇ. ಹೊಸುವಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ, ನನ್ನಾಯ ರಕ್ಷಕನು ನೀವೇ. ನನ್ನ ಜೀವ ನಿನ್ನ ಸ್ತುತಿಸುತ್ತಲಿರುವೆ,
ಕೊನೆಗೂ ನನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆಚ್ಚುವೆ. ನನ್ನನ್ನು ಉದ್ಧರಿಸುವವರು ನೀವೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನನ್ನು ಉದ್ಧರಿಸುವವರು ನೀವೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಯೇಸುವೇ, ನಿನ್ನ ಮಹಿಮೆ ನಿನ್ನನ್ನು ಆರಾಧಿಸುವೆ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಅಧಿಕ ಮಹಿಮೆ ನಾಮ, ಸರ್ವಶಕ್ತವಾದಂಥ ನಾಮ, ಉನ್ನತವಾದಂಥ ನಾಮ. ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನ ಉದ್ಧರಿಸುವವರು ನೀವೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಜೋರಾದ ಕರಗಳನ್ನು ಓ ಯೇಸುವೇ, ಕರ್ತನಿಗೆ ನಂಬಿಗಸ್ತನು, ಸತ್ಯ ಜೋರಾದ ಕರಗಳನ್ನು ಕರ್ತನಿಗೆ ನಾವು ತಟ್ಟೋಣ. ನನಗೆ ಮಹಿಮೆ ಜಯ ಘೋಷ ಮಾಡೋಣ. ಯಾಕಂದ್ರೆ ನನ್ನ ನಿನ್ನನ್ನು ಉದ್ಧರಿಸುವ ದೇವರು ಯೇಸು ಮಾತ್ರ. ನನ್ನ ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವಂತ ದೇವರು ಯೇಸು ಮಾತ್ರನೇ. ಓ ನಿನ್ನ ನನ್ನ ಬದುಕನ್ನ ಉದ್ಧಾರ ಮಾಡುವಂತ ದೇವರು ಯೇಸು ಮಾತ್ರನೇ. ಆತನಲ್ಲಿ ಯಾವ ದೇವರುಗಳು ಇಲ್ಲ. ಆತನ ಮಹಾರಾಜನು, ಆತನ ಉನ್ನತನು, ಸರ್ವಶಕ್ತನಾಗಿರುವಂತ ಮಹಿಮೆಯ ದೇವರಾಗಿದ್ದಾನೆ. ಓ ಥ್ಯಾಂಕ್ ಯು ಜೀಸಸ್. ಮಹಿಮೆ We ನಿನಗೆ, worship you, Lord. ಸ್ತೋತ್ರ ನಿನಗೆ ಸ್ವಾಮಿ. ನಿನಗೆ ಸ್ತೋತ್ರ, ಓ ಬಲ ಮಾನ ಪ್ರಭಾವಗಳು ಮಹಿಮೆ ನಿನಗೆ. ಸಲ್ಲಿಸ್ತೇವಪ್ಪ. ಸದಾ ಜೀವಿಸುವ Thank you, ನಿನಗೆ Jesus. ಮಹಿಮೆ. ಪರಿಶುದ್ಧಾತ್ಮನೇ, ನಾಮವನ್ನು ಮೇಲಕ್ಕೆ ಈ ಸಭೆ ಒಳಗೆ, ಈ ಆಲಯದ ಒಳಗೆ ಏನು ನೀನು ಮಾಡಲಿಕ್ಕೆ ಬಯಸ್ತಾ ಇದ್ದೀರಿಯಪ್ಪ, ಅದನ್ನು ಮಾಡೋದಕ್ಕಾಗಿ ನಾವು ಕೇಳಿಕೊಳ್ಳುತ್ತೇವೆ. ನೊಂದ ಮನಸ್ಸನ್ನು ಸಂತೈಸುವ ದೇವರು, ಮುರಿದ ಮನಸ್ಸನ್ನು ಕಟ್ಟುವಂತ ನನ್ನ ದೇವರು ನೀನು ಆಗಿದೆ. ದೇವರೇ, ಮುರಿದ ಮನಸ್ಸಲ್ಲಿ ಎಷ್ಟೋ ಜನರಾಗಿ ಕಲ್ಲು ಕೂತಿದ್ದಾರೆ. ಅವರ ಮನಸ್ಸನ್ನು ಸಮಾಧಾನ ಪಡಿಸುವ ದೇವರು, ನಿನಗೆ ಸ್ತೋತ್ರ ಮಾಡುತ್ತೇವೆ ರಾಜ. ಎಲ್ಲ ಮಹಿಮೆ, ಘನತೆ, ಗೌರವ ನಿನಗುಂಟಾಗಲಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಹಾಲೆಲೂಯಾ. ಇವಾಗಲೇ ದೇವ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. ಹಾಲೆಲೂಯಾ. ಯಾರೆಲ್ಲ ಅನುಭವಿಸಿದ್ದೀರಿ? ಹಾಲೆಲೂಯಾ. ದೇವ ಸಾನ್ನಿಧ್ಯ ಈ ನಮ್ಮ ಸಭೆಯೊಳಗೆ ತುಂಬಿಸಲ್ಪಟ್ಟಿದೆ. ಹಾಲೆಲೂಯಾ. ಈ ಒಂದು ಸಮಯದಲ್ಲಿ ನಿಮ್ಮ ಮುಂದೆ ಕರ್ತನನ್ನ, ನಮ್ಮೆಲ್ಲರ ಮಹಿಮೆಯ ದೇವರನ್ನು ಆರಾಧನೆ ಮಾಡೋದಕ್ಕಾಗಿ ಕೊಡಲ್ಪಟ್ಟಂಥ ಒಂದು ಅವಕಾಶ ಕೊಡಲ್ಪಟ್ಟ ಪಾಸ್ಟಮ್ಮನಿಗೆ ಕೂಡ ಸಭೆಯ ಎಲ್ಲ ಲೀಡರ್ಸ್ಗಳಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಹಾಲೆಲೂಯಾ. ನನಗೆ ಆರಾಧನೆ ಮಾಡೋದೆಂಬುದಾಗಿ ಅಂದರೆ ತುಂಬ ಖುಷಿ. ಹಾಲೆಲೂಯಾ, ಹಾಲೆಲೂಯಾ. ಯಾಕಂದರೆ ದೇವರು ನನ್ನನ್ನು ಆರಾಧನೆಗೋಸ್ಕರ ದೇವರು ಕರೆದಿದ್ದಾನೆ. ಹಾಲೆಲೂಯಾ. ನಾನು ಇಂದು ಕುಟುಂಬದಿಂದ ಬಂದರೂ ಕೂಡ ದೇವರು ನನ್ನ ತಾಯಿ ಗರ್ಭದಲ್ಲಿ ಆರಿಸಿದ್ದಾನೆ, ಆತನನ್ನೇ ಆರಾಧಿಸಬೇಕೆಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಆರಾಧನೆ ಎಂಬುದಾಗಿ ನಿನ್ನೆ ಒಳ್ಳೆ ರೀತಿಯಲ್ಲಿ ಹೇಳಿದೆ ಸಭೆಗೆ. ಆರಾಧನೆ ಎಂಬುದು ಕರ್ತನನ್ನು ಮಾತ್ರನೇ ಮಹಿಮೆಪಡಿಸುವುದಕ್ಕಾಗಿ.
ಹಾಲಲುಯ್ಯ. ಆ ಭಾಗ ಆರಾಧನೆ ಎಂಬ ಭಾಗ ನಿನ್ನ ಕರ್ತನನ್ನು ಮಹಿಮೆಪಡಿಸೋದಕ್ಕಾಗಿ ಇರುವಂಥ ಆ ಒಂದು ಭಾಗವಾಗಿದೆ. ಹಾಲಲುಯ್ಯ, ಹಾಲಲುಯ್ಯ. ಮ್ಯೂಸಿಕ್ ಇಂಪಾರ್ಟೆಂಟ್ ಅಲ್ಲ, ನನ್ನ ಆರಾಧನೆ ಆತನು ಮೆಚ್ಚಬೇಕು. ಹಾಲಲುಯ್ಯ, ಅದು ಮಾತ್ರನೇ ಉತ್ತಮವಾದಂಥ ಆರಾಧನೆ ಆಗಿರುತ್ತದೆ. ಹಾಲಲ್ಲಿ ಈ ಒಂದು ದಿವಸಗಳಲ್ಲಿ, ಈ ಒಂದು ಬೆಳಗಿನ ಜಾವದಲ್ಲಿ ನಾವು ಬಯಸೋಣ, ದೇವರೇ ಈ ಒಂದು ಸ್ಥಳದಲ್ಲಿ ಆರಾಧನೆ ಮುಗಿದ್ರ ಒಳಗಾಗಿ ನಿನ್ನ ಶಬ್ದವನ್ನು, ನಿನ್ನ ಸ್ವರವನ್ನು ನಾನು ಕೇಳಬೇಕು ದೇವರೇ. ಹಾಲಲೂಯ. ಎಷ್ಟೋ ಜನರು ಬಯಸ್ತಾ ಇದ್ದೀರಾ, ದೇವ್ರನ್ನ ನಾನು ತಪ್ಪಿಕೊಳ್ಬೇಕು, ದೇವ್ರ ನನ್ನ ಜೊತೆ ಮಾತನಾಡಬೇಕು, ಯಾರಿಗೂ ಹೇಳಲಾಗಂಥ ಪರಿಸ್ಥಿತಿ ನಾನು ಇದ್ದೇನೆ ಅಪ್ಪ, ಯಾರ ಬಳಿ ಹೋಗ್ಲೆಂಬುದಾಗಿ ಎಷ್ಟೋ ಜನರು ಚಿಂತೆ ಮಾಡ್ತಾ ಇದ್ರಿ. ಆ ದೇವರು ಹೇಳ್ತಾನೆ, ನನ್ನ ಜೊತೆ ನೀನು ಹಂಚಿಕೊಳ್ಳುವುದಾದರೆ, ಹಾಲಲೂಯ, ನನ್ನ ಜೊತೆ ನೀನು ಹಾಲಲೂಯ ಹಂಚಿಕೊಳ್ಳುವುದಾದರೆ ನಾನು ನಿನ್ನನ್ನು ಸರಿಪಡಿಸ್ತೇನೆ, ಉನ್ನತವಾದ ಬದುಕನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಲಲೂಯ, ಹಾಲಲೂಯ. ಅಂದು ಪೌಲ ಶೀಲರಿಗೆ ಗೊತ್ತಿತ್ತು ಅಲ್ವಾ? ಪೌಲ ಶೀಲೆ ಗೊತ್ತಿತ್ತು, ನಾವು ಆರಾಧನೆ ಮಾಡುವಂಥ ದೇವರು ಮಹಾದೇವರೆಂಬುದಾಗಿ. ಹಾಲಲೂಯ, ಹಾಲಲ್ಲಿ ಆತನಿಗೆ ಗೊತ್ತಿತ್ತು. ಪೌಲ ಶೀಲರಿಗೆ ಸರಪಳಿ ಹಾಕಿ ಹಾಲಲೂಯ ಬಂಧನದಲ್ಲಿ ಇಟ್ಟರೂ ಕೂಡ ಗೊತ್ತಿತ್ತು, ಈ ಬಂಧನದಿಂದ ಬಿಡುಗಡೆ ಮಾಡುವ ನನ್ನ ದೇವರೆಂಬುದಾಗಿ. ಹಾಲಲೂಯ, ಹಾಲಲೂಯ. ಆ ಸ್ಥಿತಿಗತಿಗಳಲ್ಲಿ ಕೂಡ ಹಾಲಲೂಯ ಏನು ಮಾಡಿದ್ರು? ಅವರು ಆರಾಧನೆ ಮಾಡಿದ್ರು. ಹಾಲಲೂಯ. ಎಷ್ಟು ಕಠಿಣ ಸ್ಥಿತಿಗಳಲ್ಲಿ ಇದ್ದರೂ ಕೂಡ ಹಾಲಲೂಯ ಅಲ್ಲಿ ಆರಾಧನೆ ಮಾಡೋದನ್ನು ನಾವು ನೋಡ್ತೇವೆ. ಆ ಆರಾಧನೆ ಮಾಡುವಾಗ ಏನಾಯ್ತು? ಅಲ್ಲಿ ಸರಪಳಿಗಳು ಕಳಚಿ ಬಿತ್ತು. ಸರಪಳಿ ಬಿಚ್ಚಿ ಹೋಯ್ತು. ಸೆಕೆಂಡ್ ಏನಾಯ್ತು? ಭೂಕಂಪವಾಯ್ತು. ಸೆರೆಮನೆ ಅಸ್ಥಿವಾರ ಭೂಕಂಪ ಆಯ್ತಂತೆ. ಹಾಲಲೂಯ. ಏನಾಯ್ತಂತೆ? ಭೂಕಂಪ ಆಯ್ತಂತೆ. ಹಾಲಲೂಯ. ಏಕೆಂದರೆ ಅಷ್ಟು ಪ್ರಾಮುಖ್ಯವಿದೆ ನಿನ್ನ ಆರಾಧನೆ, ನನ್ನ ಆರಾಧನೆ. ಆ ಪರಿಸ್ಥಿತಿಗಳಲ್ಲಿ ಕಟ್ಟಿರುವುದು ಆದರೆ ಆ ಪರಿಸ್ಥಿತಿಗಳಲ್ಲಿ ಭೂಕಂಪವಾಗಿ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೇವೆ ನಾವು. ಹಾಲಲೂಯ, ಹಾಲಲೂಯ. ಅಂಥ ಮಹಿಮೆ ಆರಾಧನೆ ಆಗಿದೆ. ನಾನು ಮಾಡುವಂಥ ಆರಾಧನೆ ಸಾಮಾನ್ಯವಾದಂಥ ದೇವರಲ್ಲ. ಹಾಲಲೂಯ. ನಾನು ಮಾಡುವಂಥ ಆರಾಧನೆ ಕರ್ತನು ಕಾಯ್ತಾ ಇದ್ದಾನೆ. ನಿನ್ನೆ ನಾನು ಹೇಳಿದೆ, ನನ್ನ ದೇವರು ನಿಜವಾದ ಆರಾಧನೆ ಮಕ್ಕಳನ್ನು ಎದುರು ನೋಡ್ತಾ ಇದ್ದಾನೆ. ಯಾರೆಲ್ಲ ಬಯಸಿ ನನ್ನ ಆರಾಧನೆ ದೇವರು ಸ್ವೀಕಾರ ಮಾಡಬೇಕೆಂಬುದಾಗಿ. ಹಾಲಲೂಯ. ಹಾಗಾದರೆ ಹಾಲಲೂಯ, ಇಲ್ಲಿ ಇವ ದಿವಸ ನಾವು ಕುಣಿದು ಕೊಂಡಾಡುತ್ತಾ ಆತನ ಆರಾಧನೆ ಮಾಡಬೇಕು. ಯಾರೆಲ್ಲ ಸಿದ್ಧರಾಗಿದ್ದೀರಾ? ನಿಂತಲ್ಲಿ ಎಲ್ಲ ಒಂದು ಕುಣಿದು ಕೊಂಡಾಡುತ್ತಾ ಆತನ ಮಹಿಮೆയുള്ള ಸ್ತುತಿಯನ್ನು ನಾವು ಸಲ್ಲಿಸೋಣ. ಹಾಲಲೂಯ. ಜೋರಾಗಿ ಕರಗಳನ್ನು ತಟ್ಟೋಣ. ಹಾಲಲೂಯ, 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 ಹಾಲಲೂಯ. ಜೋರಾಗಿ. ಇಷ್ಟೇನಾ? 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 ಓ ಜೋರಾಗಿ. ಓ ಥ್ಯಾಂಕ್ ಯು ಜೀಸಸ್. ಓ ವಿ ವರ್ಷಿಪ್ ಯು ಲಾರ್ಡ್. ಜೋರಾಗಿ, ಇನ್ನು ಜೋರಾಗಿ. ಓ ಗ್ರೀಬಾದನ ಶಂದೇರಿಯವ. ಹೇ ಯೇಸು ಯೇಸು ನಾಮದಲ್ಲಿ ಜಯವು ಜಯ ನನಗೆ. ಯೇಸು ಯೇಸು ರಕ್ಷದಲ್ಲಿ ಬಿಡುಗಡೆ ನಮಗೆ. ಒಟ್ಟಾಗಿ ಯೇಸು ಯೇಸು ನಾಮದಲ್ಲಿ ಜಯವು ಜಯ ನನಗೆ. ಯೇಸು ಯೇಸು ರಕ್ಷದಲ್ಲಿ ಬಿಡುಗಡೆ ನಮಗೆ. ಯೇಸು ನಾಮ ನನ್ನ ಬಾಯಲಿ ಹೇಳುವಾಗ ನನ್ನ ಕೈಯಲ್ಲಿ. ಯೇಸು ನಾಮ ನನ್ನ ಬಾಯಲಿ ಹೇಳುವಾಗ ಜಯವು ಕೈಯಲ್ಲಿ. ಬೋಲೋ ಜೈ 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 ಯೇಸು ನಾಮದಲ್ಲಿ. ಹೇ ಹೇ ಬೋಲೋ ಜೈ 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 ಯೇಸು ನಾಮದಲ್ಲಿ. ಬೋಲೋ ಜೈ 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 ಯೇಸು ನಾಮದಲ್ಲಿ. ಬೋಲೋ ಜೈ 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 ಯೇಸು ನಾಮದಲ್ಲಿ. ಹಾಲೆಲೂಯ. ಬೋಲೋ ಜೈ ಒಬ್ಬರು ಮಾತ್ರ ಜಂಪ್ ಮಾಡ್ತಾರೆ ಅಲ್ವಾ? ಅಟ್ಲೀಸ್ಟ್ ಒಂದು ಜಂಪ್ ಮಾಡೋಣ. ಬೋಲೋ ಜೈ. ನೋಡೋ ಯಾರು ಮಾಡ್ತಾ ಇಲ್ಲ. ಹಾಲೆಲೂಯ. ನಿನ್ನೆ ಪ್ರಾಕ್ಟೀಸ್ ಮಾಡಿ ಎಲ್ಲ ವಾಯ್ಸ್ ಹೋಗಿದೆ, ಆದ್ರೂ ವಾಯ್ಸಿಗಿಂತಲೂ ದೇವರ ಪ್ರಸನ್ನತೆ ನಾವು ಬಯಸ್ಬೇಕು. ಹಾಲೆಲೂಯ. ಬೋಲೋ ಜೈ ಮಾಡೋಣ ಎಲ್ಲರೂ. ಬೋಲೋ ಜೈ ಜೈ
ಜೈ ಜೈ ಜೈ ಯೇಸು ನಾಮದಲ್ಲಿ ಮಾಡೋಣ. ಬೋಲೋ ಜೈ 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 ಯೇಸು ರಕ್ತದಲ್ಲಿ ಮಾಡೋಣ. ಮತ್ತೆ ಅದು ಅಲ್ಲಿಂದ ಮಾತು ಬರ್ತದಲ್ವಾ, ಯೇಸು ನಾಮ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಮಾತಲ್ಲಿ. ಓಕೆ, ಯೇಸು ನಾಮ ನನ್ನ ಬಾಯಲಿ ನಾನು ಹೇಳು ಜಯ. ಅರಿಕೆ ಮಾಡಬೇಕು. ನಾವು ಯಾವಾಗ ಅರಿಕೆ ಮಾಡ್ತೇವೆ ಅಲ್ಲಿ ಬಿಡುಗಡೆ ಒಂದು ಕಡೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ, ಹೇಳೋಣ. ಯೇಸು ನಾಮ ನನ್ನ ಬಾಯಲಿ ಹೇಳುವಾಗ ಜಯವು ಕೈಯಲ್ಲಿ. ಯೇಸು ನಾಮ ನನ್ನ ಬಾಯಲಿ ಹೇಳುವಾಗ ಜಯವು ಬಾಳಲಿ 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 ಕೈಯಲ್ಲಿ ಬಾಳಲಿ. ಓಕೆನಾ? ಇಷ್ಟು ಸಾಕು, ಜಾಸ್ತಿ ಮಾಡೋದು ಬೇಡ, ಆಯ್ತಾ? ಅಗೇನ್ ದ ಬಿಗಿನಿಂಗ್ ಮಾಡೋಣ. ಸಿದ್ಧರಾಗಿದ್ದೀರಾ? ಎಲ್ಲರೂ ಕುಣಿದಾಡಬೇಕು. ಹಲ್ಲೆಲೂಯಾ, ಜೋರಾಗಿ ಕರೆ ತಟ್ಟುತ್ತಾ. ಕಮಾನ್. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನನಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಒಟ್ಟಾಗೆ ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಆಯ್ಕೆ ಮಾಡೋಣ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಯೇಸು ನಾಮ ನನ್ನ ಆಯ್ಕೆ ಮಾಡ್ರಿ. ಹೇಳುವಾಗ ಜಯವು ಕೈಯಲ್ಲಿ. ಬೋಲೋ ಜೈ 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 ಯೇಸು ನಾಮದಲ್ಲಿ. ಒಟ್ಟಾಗೆ ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಕಮಾನ್ everybody. ಬೋಲೋ ಜೈ 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 ಯೇಸು ನಾಮದಲ್ಲಿ. ಹೇ ಹೇ ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಬೆಂಕಿಯ ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ಆಮೆನ್ ತಪ್ಪಿಸಿದ ಯೇಸು ತಪ್ಪಿಸಿದ. ಹೇಳೋಣ. ಬೆಂಕಿಯ ಬಲವು ನನ್ನನ್ನು ಆಮೆನ್ ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ. ಕಷ್ಟಗಳು ಎದು ಬಂದರು ನೀರೇ ನನ್ನ ನಡೆಸುವ. ಸೋಲುವ ಸಮಯ ಬಂದರು ಯೆಹೋವನಿಸಿ ಜಯವ ಕೊಡುವನು. ಬೋಲೋ ಜೈ. ಕಮಾನ್. ಜೈ ಹೇ ಜೈ 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 ಯೇಸು ನಾಮದಲ್ಲಿ. ಹೇ 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 ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಬೋಲೋ ಜೈ. ಬೋಲೋ ಜೈ 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 ಯೇಸು ನಾಮದಲ್ಲಿ. ಆಯ್ಕೆ ಮಾಡ್ರಿ, ಆಯ್ಕೆ ಮಾಡ್ರಿ. ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಹುಟ್ಟುಕೊಂಡನು ನಡೆದದ್ದು ಯೇಸುವೇ ನಿನ್ನ ನಾಮದಿಂದ. ಸಕಲ ಪಾಪವು ನೀಗುವುದು ಯೇಸುವೇ ನಿನ್ನ ರಕ್ತದಿಂದ. ಒಟ್ಟಾಗಿ ಹುಟ್ಟುಕೊಂಡನು ನಡೆದದ್ದು ಯೇಸುವೇ ನಿನ್ನ ನಾಮದಿಂದ. ಸಕಲ ಪಾಪವು ನೀಗದು ಹೇ ಯೇಸುವೇ ನಿನ್ನ ರಕ್ತದಿಂದ. ಯೇಸುವೇ ನಿನ್ನ ಗಾಯದಿಂದ. ತಲೆ ಮೇಲೆ ಕೈ ಇಟ್ಟು ಹೇಳ್ರಿ. ಗುಣವಾದೆ, ನಾನು ಗುಣವಾದೆ. ಹೇ ಯೇಸುವೇ ನಿನ್ನ ರಕ್ತದಿಂದ. ಶುದ್ಧನದೇ ಪರಿಶುದ್ಧನದೇ. ಬೋಲೋ ಜೈ ಜೈ. ಎಲ್ಲರೂ ಜೈ ಒಟ್ಟಾಗಿ ಜೈ ಜೈ ಯೇಸು ನಾಮದಲ್ಲಿ. ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಬೋಲೋ ಜೈ 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 ಯೇಸು ನಾಮದಲ್ಲಿ. ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಹೊಸ ಬಾಳು ತಂದವರೇ ಹೊಸ ಆರಂಭ ತಂದವರೇ ಹೊಸ ಬಾಳು ತಂದವರೇ ಹೊಸ ಆರಂಭ ತಂದವರೇ. ಸ್ತೋತ್ರ Come on. ಸ್ತೋತ್ರ ಬೀಚಿಸ್ತಾ ಬೀಚಿಸ್ತಾ ಗುಣಮಾನದಿಂದ ಹೋ, ಹೋ, ಸಲ್ಲಿಸುವೆ. ಹೋ, ಹೋ. ಸ್ತೋತ್ರ
ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮಾನದಿಂದ ಸಲ್ಲಿಸುವೆ ಸ್ತೋತ್ರ ನಿನಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಮಕ್ಕಳನ್ನು ಮರೆಯದಂತೆ ವರ್ಷವೆಲ್ಲ ಪೋಷಿಸಿದೆ ಹೇಳೋಣ ಮಕ್ಕಳನ್ನು ಮರೆಯದಂತೆ Amen. ಈ ವರ್ಷವೆಲ್ಲ ಪೋಷಿಸಿದೆ ಕೊರತೆಯನ್ನು ಕ್ರಿಸ್ತನ ಮಹಿಮೆಯಲ್ಲಿ ತೀರಿಸಿ ನಡೆಸಿರುವೆ ನಮ್ಮ ಕೊರತೆಯನ್ನು Amen. ಕ್ರಿಸ್ತನ Oh, glory. ಮಹಿಮೆಯಲ್ಲಿ ತೀರಿಸಿ ನಡೆಸಿರುವೆ ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮಾನದಿಂದ Oh, ಸಲ್ಲಿಸುವೆ ಕಳತ್ರ. ಸ್ತೋತ್ರ ನಿಮಗೆ ಸ್ತೋತ್ರ ಗುಣರಾಳದಿಂದ ಸಲ್ಲಿಸುವೆ ಕರಗಳನ್ನು ಅಭಿಷೇಕ ಸ್ತೋತ್ರ ಎಲ್ಲರೂ ಒಟ್ಟಾಗಿ ಸ್ತೋತ್ರ ಕರಗಳ ಮೇಲೆ ಕೆತ್ತುತ್ತಾ ಗುಣಮಾನದಿಂದ ಓ ದೇವರಿಗೆ ಸ್ತೋತ್ರ ಮಾನ ಮಹಿಮೆಯನ್ನು ಸಲ್ಲಿಸೋಣ ಸ್ತೋತ್ರ ನಿನಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಅಲೆಯದನ್ನು ಯೋಚಿಸದೆ ಅಲೆದನ್ನು ಮಾತು ಬಿಡ್ರೆ ಹಳೆಯದನ್ನು ಆಮೆನ್. ಯೋಚಿಸದೆ ಪುರಾತನವಾದದ್ದ ಚಿಂತಿಸದೆ ಹೊಸ ಕಾರ್ಯ ನನ್ನಲ್ಲಿ ಮಾಡಿರುವೆ ಮೋದಿಯ ಶಿರೋಭೂಷಣವಾಗಿಸಿದೆ ನನ್ನಲ್ಲಿ ಹೊಸ ಕಾರ್ಯ ಮಾಡಿರುವೆ ನನ್ನ ಮೋದಿಯ ಶಿರೋಭೂಷಣವಾಗಿಸಿದೆ ಸ್ತೋತ್ರ ಓ ಜೋರಾಗಿ ಹೇ ಹೇ ಗುಣಮಾನದಿಂದ ಸಲ್ಲಿಸುವೆ ಸ್ತೋತ್ರ ನಿನಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಸ್ತೋತ್ರ ಓ ಗ್ಲೋರಿ 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 ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮಾನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಕರ ತೊಟ್ಟ ಸ್ತೋತ್ರ ಜೋರಾಗಿ ಕರ ತೊಟ್ಟುತ್ತಾ ಓ ಸ್ತೋತ್ರ 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 ಓ ಯನಮನ ಶಂದರಿಯರ ಮೊದಲು ಅಂತರಾಳದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮಾನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಓ ನಿಮಗೆ ವಂದನೆ ಸ್ವಾಮಿ ಓ ಯಾರಬದನ ಸ್ತೋತ್ರ ನಿಮಗೆ ಸ್ತೋತ್ರ ನಿನ್ನ ಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಸರ್ಕಾರ ತಿಳೋಣವಾ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣಮಾನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಜೋರಾದ ಕರಗಳನ್ನು ಕರ್ತನಿನ ತಟ್ಟೋಣ ಸ್ತೋತ್ರ ಮಾನ ಮಹಿಮೆ ಘನತೆ ಹರಕ್ಕೆ ಯೋಗ್ಯನಾಗಿರುವಂಥ ದೇವರನ್ನ ಜೋರಾಗಿ ಕರಗಳ ತಟ್ಟೋಣ ಓ ಥ್ಯಾಂಕ್ ಯು ಜೀಸಸ್ ಓ ವಿ ವರ್ಷಿಪ್ ಯು ವಿ ಹಾನರ್ ಯು ದೇರ್ ಇಸ್ ನೋ ಲೈಕ್ ಯು ನಿನ್ನ ಹಾಗೆ ಯಾರು ಇಲ್ಲ ದೇವರೇ ನೀನು ಎಲ್ಲದಕ್ಕೂ ಉನ್ನತನಾಗಿರುವಂಥ ದೇವರಾಗಿದ್ದಾನೆ ಥ್ಯಾಂಕ್ ಯು ಲಾರ್ಡ್ ಈ ಸಮಯಗಳಲ್ಲಿ ಆರಾಧನೆ ಭಾಗಕ್ಕೆ ಹೋಗೋಣ ಹಲ್ಲೆಲೂಯಾ ಈ ಸ್ಥಳಕ್ಕೆ ಬಂದಿರುವಂಥದ್ದು ನನ್ನ ನಿನ್ನ ದೇವರನ್ನು ಆರಾಧನೆ ಮಾಡೋದಕ್ಕಾಗಿ ಪಕ್ಕದವರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲಪ್ಪ ಈ ಸ್ಥಳದಲ್ಲಿ ದೇವರೇ ಇಂದು ಆರಾಧನೆ ಮಾಡುವಾಗ ನಿನ್ನ ಮಹಿಮೆಯನ್ನು ನೋಡಬೇಕು ನಿನ್ನ ತೇಜಸ್ಸನ್ನು ನಾನು ಅನುಭವಿಸಬೇಕು ದೇವರೇ ಅಂತ ಹೇಳೋರು ಯಾರೆಲ್ಲ ಇದ್ದೀರಿ ಸಭೆ ಒಳಗೆ
ಎಲ್ಲ ಕರಗಳನ್ನ ಪರಲೋಕದ ಕಡೆಗೆ ಎತ್ತಿಕೊಳ್ಳ್ರಿ. ಇಂದು ಆಲಯದಲ್ಲಿ ದೇವರ ಸಾನ್ನಿಧ್ಯ ಇಳಿದು ಬರಲಿಕ್ಕಿದೆ. ಓ ಥ್ಯಾಂಕ್ ಯು ಜೀಸಸ್. ಆತನ ಉನ್ನತ ಮಾನ ಮಹಿಮೆಗೆ ಯೋಗ್ಯನಾದಂಥ ದೇವರು. ಥ್ಯಾಂಕ್ ಯು ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಹಲ್ಲೆಲೂಯಾ, ಯೆಹೋವನು ಮಹಾ ದೇವರು, ಎಲ್ಲ ದೇವರುಗಳಲ್ಲಿ ಹಲ್ಲೆಲೂಯಾ ಮಹಾ ರಾಜನಾಗಿದ್ದಾನೆಂಬುದಾಗಿ. ಭೂಮಿಯ ಅಗಾಧವು ಆತನ ಕೈಲಿದೆ. ಹಲ್ಲೆಲೂಯಾ. ಪರ್ವತ ಶಿಖರಗಳು ಎಲ್ಲವೂ ಕೂಡ ಆತನದೇ. ಆತನೇ ಸಮುದ್ರವನ್ನ ಸಮಸ್ತವನ್ನ ನಿರ್ಮಿಸಿದಂತ ಯೆಹೋವ ದೇವರು. ದೇವರು ಹೇಳ್ತಾನೆ, ನನ್ನ ದೇವಚಂದ್ರೆ ನೀವು ಸಾಷ್ಟಾಂಗವೆರಗಿ ನನ್ನನ್ನು ಆರಾಧನೆ ಮಾಡಬೇಕೆಂಬುದಾಗಿ ಕರ್ತನ ಬಯಸ್ತಾ ಇದ್ದಾನೆ. ಓ ದೇವರ ಆತ್ಮ ಸ್ವರೂಪನು, ಆತ್ಮನನ್ನು ಆತನನ್ನು ಆರಾಧಿಸಿರುವ ಆತ್ಮಕ್ಕೆ ಸಕ್ತಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧನೆ ಮಾಡಬೇಕೆಂಬುದಾಗಿ ದೇವರು ಬಯಸುವ ಆತನಾಗಿದ್ದಾನೆ. ಓ ರಮದನ ಎಲ್ಲ ಕಷ್ಟಗಳನ್ನ, ನಿನ್ನ ಬದುಕಲ್ಲಿ ಎಲ್ಲ ಆದಂತ ನಷ್ಟಗಳನ್ನ ಬದಿಗಿಟ್ಟು, ಓ ಅದಕ್ಕಿಂತ ಪ್ರಾಮುಖ್ಯವಾದಂತ ದೇವರನ್ನ ಕರಗಳನ್ನು ಎತ್ತಿ ಆತನನ್ನು ಆರಾಧಿಸೋಣ. ಓ ಆತನು ಎಲ್ಲ ಮಹಿಮೆಗೆ ಯೋಗ್ಯನು, ನಿನ್ನ ಪರಿಸ್ಥಿತಿಗಳಿಗಿಂತಲೂ ಉನ್ನತನು. ಓ ನಿನ್ನ ಜೀವಿತವನ್ನೇ ಬದಲಾಯಿಸುವಂತ ಒಳ್ಳೆಯ ಪರಿಶುದ್ಧವಾದಂತ ದೇವರಾಗಿದ್ದಾನೆ. ಓ ಯಾರವಾದನೆ ಶಂದಿರೇ ಮಹಿಮೆ ನಿನಗೆ, ಐಶ್ವರ್ಯ ಪ್ರಭಾವವು ನಿನಗೆ ಸಲ್ಲಲಿಸುವೆ. ನಿನ್ನ ಮಹಿಮೆ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ. ನಿನ್ನ ಮಹಿಮೆ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ. ಯಾವುದಕ್ಕೂ ಬಾರದ ನನ್ನ ಕರಗಳೆತ್ತಿಕೊಂಡು ಹೇಳೋಣವಾ, ಯಾವ ಅರ್ಹತೆಯು ಇಲ್ಲದ ನನ್ನ, ಓ ಯೆಸಯ್ಯ, ಯಾವುದಕ್ಕೂ ಬಾರದ ನನ್ನ, ಯಾವ ಅರ್ಹತೆಯು ಇಲ್ಲದ ನನ್ನ, ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೇಲೆ ಪಾಲನ್ನು ಕೊಟ್ಟೆ. ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೇಲೆ ಪಾಲನ್ನು ಕೊಟ್ಟೆ. ಆರಾಧನೆ ಸಭೆ, ಓ ದೇವ ಸಾನ್ನಿಧ್ಯ, ಓ ದೇವರ ಮಹಿಮೆ ಈ ಆಲಯದ ಒಳಗೆ ಒಬ್ಬೊಬ್ಬರ ಮೇಲೆ ಬರುತ್ತದಾಗಿದೆ. ಆರಾಧನೆ 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 ಆರಾಧನೆ. ಯೇಸುವೇ ನಿನ್ನ ಪ್ರೀತಿಸುವೆ, ಮನಸಾರೆ ಶರಣಾಗುವೆ. ತಂದೆ ಆರಾಧಿಸುವೆ, ಮನಸಾರೆ ಅಡ್ಡ ಬೀಳುವೆ. ಯೇಸುವೇ ನಿನ್ನ ಪ್ರೀತಿಸುವೆ, ಮನಸಾರೆ ಶರಣಾಗುವೆ. ತಂದೆಯೇ ಆರಾಧಿಸುವೆ, ಮನಸಾರೆ
ಅಡ್ಡ ಬೀಳುವೆ. ಅಂಗಳದಲ್ಲಿದ್ದ ನನ್ನನು ತೆರೆಯೊಳಗೆ ನಿಲ್ಲಿಸಿರುವೆ. ಅಜ್ಞಾನದ ನನ್ನನು ನಿನ್ನವನಾಗಿ ಮಾಡಿದೆ. ಒಟ್ಟಾಗೆ ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನ ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯು ಇಲ್ಲದ ನನ್ನ ಮಹಾಪರಿಶುದ್ಧ ಸ್ಥಳಕ್ಕೆ ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ. ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ. ಆರಾಧನೆ ಸಭೆಯ ಕರಗಳನ್ನು ಎತ್ತಿ ಆ ನಾಮನ ಮೇಲೆ ಕೆತ್ತೋಣ. ಆತನ ಉನ್ನತನು. ಆರಾಧನೆ 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 ಪರಿಶುದ್ಧನೇ, ಅತಿ ಪರಿಶುದ್ಧನೇ ನೀನೇ ಯೇಸುವೇ. ಪರಿಶುದ್ಧನೇ, ಅತಿ ಪರಿಶುದ್ಧನೇ ನೀನೇ ಯೇಸುವೇ. ಪರಿಶುದ್ಧನೇ, ಅತಿ ಪರಿಶುದ್ಧನೇ ನೀನೇ ಯೇಸುವೇ. ಕರತೆಳುವ ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನ ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನ ಮಹಾಪರಿಶುದ್ಧ ಸ್ಥಳಕ್ಕೆ ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ. ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ. ಜೋರಾದ ಸ್ವರದಿಂದ ಆರಾಧನೆ ಆರಾಧನೆ ಯೇಸಯ್ಯ. ಆರಾಧನೆ ಆರಾಧನೆ, ಎಲ್ಲ ಮಾನ ಮಹಿಮೆ ಘನತೆಗೆ ಯೋಗ್ಯನಾಗಿರೋ ದೇವರೇ ಯೇಸಯ್ಯ. ಆರಾಧನೆ 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 ಆರಾಧನೆ
ಆರಾಧನೆ. ಕರಗಳು ಎತ್ತಿಕೊಳ್ತಾ ಆರಾಧನೆ ಆರಾಧನೆ. ಬದಲಾಗಿಲ್ಲ ಬದಲಾಗಿಲ್ಲ ಏಕರೀತಿಯಾಗಿರುವ ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ ಯೇಸಯ್ಯ ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. ಕರ್ತನೋಣ ಯೇಸಯ್ಯ ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು ಯೇಸಯ್ಯ ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ ಯಾರು ಬದಲಾದ್ರು ನನ್ನ ಕರ್ತನು ಬದಲಾಗಲಿಲ್ಲ. ಆತನ ವಾಗ್ದಾನಗಳಲ್ಲಿ ನಂಬಿಗಸ್ತನಾದಂಥ ದೇವರು ನಿನ್ನ ಮಹಿಮೆ ಕರ್ತನ ಯೇಸಯ್ಯ ಸ್ತುತಿಸುವೆ ನಿನ್ನನ್ನೇ ಯೇಸಯ್ಯ. ಕರೆಳೆತ್ಕೊಳ್ರಿ ಕಮಾನ್. ದೇವ ಸಾನ್ನಿಧ್ಯ ಒಬ್ಬೊಬ್ಬರ ಮೇಲೆ ಇದು ಬರುವಂಥದ್ದಾಗಿದೆ. ಓ ಗ್ಲೋರಿ ಆರಾಧಿಸುವೆ ಯೇಸಯ್ಯ. ಓ ಗ್ಲೋರಿ ನಿನ್ನನ್ನೇ ಆರಾಧಿಸುವೆ ಯೇಸಯ್ಯ. ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. ಅಂದು ಎಲ್ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಸರಾಗಿ ಎಲ್ಲರಿಗೂ ಸಹಾಯ ನೀನೇ ಇಂದಿಗೂ ನನ್ನ ಸಹಾಯ ನೀನೇ. ಬದಲಾಗದ ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಕರ್ತನ ಸಭೆಯೇ ಬದಲಾಗಿಲ್ಲ. ಓ ಗ್ಲೋರಿ ಬದಲಾಗಿಲ್ಲ.
ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ ಯೇಸಯ್ಯ. ಕರಗನ ಎತ್ತಿಕೊಂಡು ಹೇಳಿ, ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ ಯೇಸಯ್ಯ. ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. ಜೋರಾದ ಕರಗಳನ್ನ ಕರ್ತನೆ ತಟ್ಟೋಣ. ಓ ರಿಬಾದರ ಶಂದೇರಿಯ ಕರಗಳನ್ನ ಕರ್ತನಿಗೆ ನಾವು ಜೋರಾಗಿ ನಾವು ತಟ್ಟೋಣ. ದೇವ ಸಾನ್ನಿಧ್ಯ, ದೇವರ ಮಹಿಮೆ, ದೇವರ ತೇಜೋಮದ ಸಾನ್ನಿಧ್ಯ ಈ ಸಭೆ ಒಳಗೆ ಆವರಿಸಲ್ಪಟ್ಟಿದೆ. ಓ ನಮ್ಮ ಜೋರಾಗಿ ನಮ್ಮ ಕರಗಳನ್ನ ತಟ್ಟುತ್ತಾ ಓ ಅನ್ಯ ಭಾಷೆಯೊಂದಿಗೆ ನಾವು ಸ್ತೋತ್ರ ಮಾಡೋಣ. ಓ ರಿಖ ರಬದನ ಶಂದೇರಿಯ ರಬದು ರಿದ್ಯನಮನ ಶಂದಿರಿಯೇಯವ ರೊತ್ತೋಲ. ಎಲ್ಲರೂ ಕಮ್ ಆನ್ ಚರ್ಚ್. ದೇವ ಮಹಿಮೆ ನಿನ್ನ ಮೇಲೆ ಹಿಡಿದು ಬರುತ್ತಾ ಇದೆ. ದೇವ ಸಾನ್ನಿಧ್ಯ ಬದುಕಿನ ಮೇಲೆ, ನಿನ್ನ ಜೀವಿತದ ಮೇಲೆ, ನಿನ್ನ ಆರೋಗ್ಯದ ಮೇಲೆ. ಓ receive in the name of Jesus. We lift up your name in the name of Jesus in the place. Oh glory, glory. ದೇವರ ಪರಲೋಕಗಳು ತೆರೆಯಲ್ಪಡಲಿ. ದೇವ ಸಾನ್ನಿಧ್ಯ ಒಬ್ಬೊಬ್ಬರ ಮೇಲೆ, ಒಬ್ಬೊಬ್ಬರ ಬದುಕಿನ ಮೇಲೆ, ಒಬ್ಬೊಬ್ಬರ ಜೀವಿತಗಳ ಮೇಲೆ ಯೇಸು ನಾಮದಲ್ಲಿ ಇಳಿದು ಬರಲಿ. ರಿಖನಮನ ಶಂದೆರೆ ರಿಥನಮನ ಶಂದಲಬೋ. ಎಲ್ಲರ ಅನ್ಯ ಭಾಷೆಯೊಂದಿಗೆ ಓ ಬಾಯಿಗಳನ್ನ ತೆರೆದು ಕರಗಳ ತಟ್ಟುತ್ತಾ ಜಯ ಘೋಷಣೆಗಳು ಮಾಡೋಣ. ರಿಥೆ ನೀಮ ದನನಮನೋ ರಿಥನಮನ ಶಖಥೋನದೆರೆಯ ರಿಥಿಗಮಾನ ಶಂದೆಲೆಯ. ಓ ಗ್ಲೋರಿ 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 ಗ್ಲೋರಿ. ಬೆಂಕಿ, ಪರಲೋಕದ ಬೆಂಕಿ, ಪರಲೋಕದ ಬೆಂಕಿ, ಪರಲೋಕದ ಬೆಂಕಿ ಆಲದ ಒಳಗೆ ಒಬ್ಬೊಬ್ಬರ ಮೇಲೆ ಇದು ಬರ್ತಾ ಇದೆ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ವಿ ರಿಸೀವ್ ಲಾರ್ಡ್. ಓ ಗ್ಲೋರಿ, ಓ ಗ್ಲೋರಿ, ಓ ಪರಲೋಕದ ಬೆಂಕಿ. ಎಸ್ ಜೀಸಸ್. ಓ ವಿ ಆರ್ ಲಾರ್ಡ್. ಓ ಜೀಸಸ್. Hallelujah. Receive the Holy Spirit. Receive the name of Jesus. Hallelujah. Thank you, Lord. Appanu neene, ammanu neene, nanagellavu neene yesaya. ಅಪ್ಪನು ನೀನೇ, ಅಮ್ಮನು ನೀನೇ, ನನಗೆಲ್ಲವೂ ನೀನೇ యేసయ్య. ಕರಗಳನ್ನ ಎತ್ತು ಒಂದ್ಸಾರಿ. ಆರಾಧನೆ 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 ಆರಾಧನೆ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಕರಗಳನ್ನ ಪರಲೋಕದ ಕಡೆಗೆ ಎತ್ತುತ್ತಾ ಒಂದು ನಿಮಿಷ ನಮ್ಮ ಕರ್ತನಲ್ಲಿ ನಾವು ಸ್ತೋತ್ರ ಮಾಡೋಣ. ದೇವರು ನನ್ನ ನಿನ್ನ ಮಧ್ಯದಲ್ಲಿ ನಿಂತಿದ್ದಾನೆ. ಕರ್ತ ನನ್ನ ನಿನ್ನ ಮಧ್ಯದಲ್ಲಿ ಆತನು ಆಸನ ರೂಢನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಎಲ್ಲವನ್ನ ಮರೆತು ಬಿಡ್ರಿ. ಒಂದು ಸಾರಿ ಕರಗಳನ್ನ ಮೇಲೆ ಕೆತ್ತುತ್ತಾ ಒಂದು ಸಾರಿ ಕೇಳೋಣ. ಅಪ್ಪ, ನಿನ್ನ ಸ್ವರವನ್ನು ಯಾಲದೊಳಗೆ ಕೇಳಬೇಕು. ಆತನ ಸ್ಥಾನದಲ್ಲಿ ಬಂದಿದ್ದಾನೆ ಪ್ರತಿಯೊಬ್ಬರನ್ನ ಮುದ್ದಿಡುವುದಕ್ಕಾಗಿ, ಅಪ್ಪಿಕೊಳ್ಳುವುದಕ್ಕಾಗಿ. ಥ್ಯಾಂಕ್ ಯು ಜೀಸಸ್. ಯಾಕಂದ್ರೆ ಅಗಮ್ಯವಾದ ಪ್ರೀತಿಯನ್ನು ತೋರಿಸುವ ನನ್ನ ನಿನ್ನ ದೇವರಾಗಿದ್ದಾನೆ. ಆತನ ಪ್ರೀತಿಗೆ ಯಾವುದು ಕೂಡ ಸಮಾನವಿಲ್ಲ. ಆತನು ಉನ್ನತವಾಗಿ ತಾಯಿಯ ಗರ್ಭದಲ್ಲಿ ಆತನು ನನ್ನ ನಿನ್ನ ಹುಡುಕಿಕೊಂಡು ಬಂದಿದ್ದಾನೆ. ನೀನು ನನ್ನವನೇ, ನಿನ್ನ ಹೆಸರುಗಳನ್ನು ನನ್ನ ಅಂಗೈಯಲ್ಲಿ ನಾನು ಚಿತ್ರಿಸಿದ್ದೇನೆ ದೇವರ ಹೇಳ್ತಾ ಇದ್ದಾನೆ. ಓ, ನೀನೇ ಪಟ್ಟಂತ ಶ್ರಮ ಕರ್ತನ ನೋಡಿದ್ದಾನೆ. ಹಾಲೆಲೂಯಾ. ನೀನು ವ್ಯಥೆ ಪಟ್ಟದ ಆತನು ನೋಡಿದ್ದಾನೆ.
ಓ ಆತನ ದೇವರು ಹೇಳ್ತಾನೆ, ಎಷ್ಟು ಪಟ್ಟರು ಕೂಡ ನಾನು ನಿನ್ನ ಜೊತೆ ಇರ್ತೇನೆ ಮಗಳೇ. ಓ ಹಾಲೆಲೂಯಾ. ಎಷ್ಟು ವೇದನೆ ಯಾರು ಕೊಟ್ಟರು ಕೂಡ ದೇವರು ಹೇಳ್ತಾನೆ, ನಾನು ನಿನಗೆ ಸಮೃದ್ಧಿಯನ್ನು ಕೊಡ್ತೇನೆ. ಹಾಲೆಲೂಯಾ. ಓ ಗ್ಲೋರಿ. ಓ ಸಹೋದರನೇ, ನಾನು ಎಷ್ಟು ದಿನ ನಾನು ಕಣ್ಣೀರು ಸುರಿಸಬೇಕು ದೇವರೇ, ನೀನು ನಂಬಿದ ದಿನದಿಂದ ಕರ್ತನ ಎಷ್ಟು ವೇದನೆ ನಾನು ಪಡ್ತೇನೆ ದೇವರೇ ಎಂಬುದಾಗಿ ಹೇಳುವಂಥ ಸಹೋದರನೇ, ಕರ್ತನ ಹೇಳ್ತಾ ಇದ್ದಾನೆ, ಹೆದರಬೇಡ. ನಿನ್ನ ದಿನವು ಹಾಲೆಲೂಯಾ, ನೀನು ಕಣ್ಣೀರು ಹಾಕೋ ದಿನವು ಅದು ತೀರ್ಲಿಕ್ಕಿದೆ. ಈ ದಿನವೇ ನಿನ್ನ ಬದುಕಲ್ಲಿ ಕರ್ತನು ಎಲ್ಲ ಬದುಕನ್ನು ಆತನು ಉದ್ಧಾರ ಮಾಡ್ತೇನೆ. ಓ ಹಾಲೆಲೂಯಾ. ನಾನು ಕೈ ಹಾಕಿದಂಥ ಪ್ರತಿಯೊಂದು ಕಾರ್ಯಗಳು ಸಫಲವಾಗ್ತಾ ಇಲ್ಲ. ಓ ಹಾಲೆಲೂಯಾ. ನಾನು ಹಾಕಿದ ಬಿತ್ತಂತ ಪ್ರತಿಯೊಂದು ಭಾಗದಲ್ಲಿ ಏನು ಆಗ್ತಾ ಇಲ್ಲ ದೇವರೆಂಬುದಾಗಿ ಹೇಳುವಂತ ಸಹೋದರನೇ, ದೇವರು ಹೇಳ್ತಾನೆ, ಯೋಸೇಫನ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇದ್ದೇನೆ. ಪ್ರತಿಯೊಂದು ಹಾಕುವಂತ ಕೆಲಸವನ್ನ ಸಫಲತೆಯನ್ನು ನಾನು ಕೊಡ್ತೇನೆ ಎಂಬುದಾಗಿ ಕರ್ತನ ಹೇಳ್ತಾ ಇದ್ದಾನೆ. ಥ್ಯಾಂಕ್ ಯು ಜೀಸಸ್. ಅಳ್ದು ಎಲ್ಲ ಹೋಯ್ತು, ಈಗೋ ಸಹೋದರಿ ಹೊಸದಾದ ಕಾರ್ಯಗಳನ್ನು ನಿನ್ನ ಬದುಕಲ್ಲಿ ಮಾಡ್ತೇನೆ ಅಂತ ಕರ್ತನ ಹೇಳ್ತಾ ಇದ್ದಾನೆ. ಜೋರಾದ ಕರಗಳನ್ನು ಕರ್ತನೆ ತಟ್ಟೋಣವಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಓ ಗ್ಲೋರಿ. ಓ ವಿ ವರ್ಷಿಪ್ ಯು ಲಾರ್ಡ್. యేసయ్యా. ಥ್ಯಾಂಕ್ ಯು ಜೀಸಸ್. ಸುಂದರವಾದ ಸಮಯದಲ್ಲಿ ಕರ್ತನ ಸಮ್ಮುಖದಲ್ಲಿ ಆರಾಧನೆ ಮಾಡುವ ಹಾಗೆ ಕೊಡದ ವಿಶೇಷವಾದ ಕೃಪೆಗಾಗಿ ಸ್ತೋತ್ರ. ನೀನು ನಮ್ಮ ಮಧ್ಯದಲ್ಲಿ ಬಂದಿರೋದಕ್ಕಾಗಿ ಸ್ತೋತ್ರಪ್ಪ ದೇವರೇ. ನೀನು ಆಸ್ಥಾನ ರೂಢನಾಗಿದ್ದೀಯ, ನಮ್ಮ ಮಧ್ಯದಲ್ಲಿ ಇದ್ದೀಯಾ, ಅದಕ್ಕಾಗಿ ಸ್ತೋತ್ರ. ನಮ್ಮ ಆರಾಧನೆ ಸ್ವೀಕಾರ ಮಾಡಿರೋದಕ್ಕಾಗಿ, ನಿನ್ನ ಸಾನ್ನಿಧ್ಯ ಸ್ಥಳಗಳಲ್ಲಿ ತುಂಬಿಸಿರೋದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಉಂಟಾಗಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೇರೆ ಕರ್ತನು ನಮ್ಮ ನಡುವಿನಲ್ಲಿ ಬಲವಾಗಿ ಚಲಿಸುತ್ತಾ ಇದ್ದಾನೆ. ಯಾವನು ಹೃದಯವನ್ನು ಆತನಿಗೋಸ್ಕರವಾಗಿ ತೆರೆಯುತ್ತಾನೋ ಆ ಹೃದಯದಲ್ಲಿ ನದಿಗಳನ್ನು ಹರಿಸುವುದಕ್ಕೋಸ್ಕರವಾಗಿ ಕರ್ತನು ನಮ್ಮ ನಡುವಿನಲ್ಲಿ ಬಂದು ಇಳಿದಿದ್ದಾನೆ. ಕರ್ತನು ಇಂತೆನ್ನುತ್ತಾನೆ, ಫರ್ಗೆಟ್ ದ ಫಾರ್ಮರ್ ಥಿಂಗ್ಸ್. ಹಳೆಯದನ್ನು ನೀನು ಮರೆತು ಬಿಡು. ನಿನ್ನ ಜೀವದಲ್ಲಿ ನಾನು ಹೊಸ ಕಾರ್ಯವನ್ನು ನಾನು ಮಾಡುತ್ತೇನೆ, ಅದು ಈಗಲೇ ನಿನಗೆ ತಲೆದೋರುತ್ತಲಿದೆ ಎಂಬುದಾಗಿ ಕರ್ತನು ಹೇಳುವವನಾಗಿದ್ದಾನೆ. Thank you, Jesus. Praise you, God. Lord, we worship you, Jesus. ನಾವು ಕರ್ತನಿಗೆ ಚಪ್ಪಾಳೆಯೊಂದಿಗೆ ಆತನಿಗೆ ನಾವು ಸ್ತೋತ್ರವನ್ನು ನಾವು ಸಲ್ಲಿಸುವ. ನಮ್ಮ ದೇವರು ನಮ್ಮನ್ನು ಗೌರವಿಸುವ ದೇವರು ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ರೊಟ್ಟಿ ಮೇಜಿನ ಬಳಿಗೆ ನಾವು ಬಂದಿದ್ದೇವೆ. ಈ ರೊಟ್ಟಿ ಹಾಗೂ ಮೇಜು ಆತನ ಮರಣ ಪುನರುತ್ಥಾನವನ್ನು ಸೂಚಿಸುವ ಒಂದು ಮೇಜಾಗಿದೆ. ಆತನ ಒಡಂಬಡಿಕೆ ಆತ ಮೇಜಾಗಿದೆ. ಯಾರ್ಯಾರು ಯೇಸು ಕ್ರಿಸ್ತನನ್ನು ನೀವು ಸ್ವಂತ ರಕ್ಷಕ ಒಡೆಯನು ಎಂಬುದಾಗಿ ನೀವು ನಿಮ್ಮ ಜೀವನದಲ್ಲಿ ಅಂಗೀಕಾರ ಮಾಡಿದ್ದೀರೋ, ಆತನ ಮಕ್ಕಳಾಗಿ ಜೀವಿಸಿದ್ದೀರೋ, ಕ್ಷಮಾಪಣೆಯಲ್ಲಿ ನೀವು ಇದ್ದೀರೋ, ಆ ಸಂಬಂಧದಲ್ಲಿ ನೀವು ಇದ್ದೀರೋ, ದಯವಿಟ್ಟು ಈ ರೊಟ್ಟಿ ಪಾತ್ರೆಯಲ್ಲಿ ನೀವು ಭಾಗವಹಿಸಿರಿ. ಅದೇ ರೀತಿಯಾಗಿ ಯಾರು ಹೊಸದಾಗಿ ಬಂದಿದ್ದೀರಿ, ನೀವು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳಲಿಲ್ಲ, ಅದೇ ರೀತಿಯಾಗಿ ಸಂಬಂಧಗಳು ನಿಮ್ಮ ಜೀವಿತದಲ್ಲಿ ಸರಿಯಿಲ್ಲ, ದಯವಿಟ್ಟು ನಿಮ್ಮ ರೊಟ್ಟಿ ಪಾತ್ರೆ ನಿಮ್ಮ ಬಳಿಯಲ್ಲಿ ಬರುವಾಗ ಅದನ್ನು ಮುಂದಕ್ಕೆ ಹೋಗಲು ಬಿಡಿರಿ. ಇದು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮುರಿದ ಶರೀರವನ್ನು, ಅದೇ ರೀತಿಯಾಗಿ ಸುರಿಸಿದ ರಕ್ತವನ್ನು ಅದನ್ನು ಸೂಚಿಸುವಂಥದ್ದಾಗಿದೆ. ಇದು ನಿಮ್ಮ ಪಾಪಗಳ ನಿವಾರಣೆಗೋಸ್ಕರವಾಗಿ ಆತನು ಸುರಿಸಿದ ರಕ್ತವಾಗಿದೆ. ಆತನು ಪುನಃ ಒಂದು ಸಾರಿ ಬರುವ ತನಕ ನಾವು ಇದರಲ್ಲಿ ಭಾಗಿಗಳಾಗಬೇಕೆಂಬುದಾಗಿ ಆತನ ಮಕ್ಕಳಲ್ಲಿ, ಆತನ ಶಿಷ್ಯರಲ್ಲಿ ಆತನು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ನಾವು ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಒಬ್ಬನೇ ಮಗನಾದ ಕ್ರಿಸ್ತ ಯೇಸುವಿಗೋಸ್ಕರವಾಗಿ ಈ ಸಮಯದಲ್ಲಿ ನಿನಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಆತನ ಮರಣ ಹಾಗೂ ಪುನರುತ್ಥಾನಕ್ಕೋಸ್ಕರವಾಗಿ, ಆತನು ಸುರಿಸಿದ ಪರಿಶುದ್ಧ ರಕ್ತಕ್ಕೋಸ್ಕರವಾಗಿ ನಿನಗೆ ನಾವು ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ. ಕರ್ತನೆ, ಈ ಸಮಯದಲ್ಲಿ ನಾವೆಲ್ಲರೂ ಇಲ್ಲಿ ಕೂಡಿ ಬಂದ ಉದ್ದೇಶ
ಕರ್ತನೆ, ನೀನು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಿ ಸ್ವಾಮಿ. ನಿನ್ನ ಸ್ವಂತ ಸ್ವಕೀಯ ಜನರನ್ನಾಗಿ ದೇವರೇ ನೀನು ಆರಿಸಿ ತೆಗೆದುಕೊಂಡಿದ್ದಿ ಸ್ವಾಮಿ. ಕರ್ತನೆ, ಆತನ ಮರಣ ಪುನರುತ್ಥಾನದ ಒಡಂಬಡಿಕೆಯಲ್ಲಿ ನೀನು ನಮ್ಮನ್ನು ಸೇರಿಸಿದ್ದಿ ಸ್ವಾಮಿ. ನೀನು ಸುರಿಸಿದ ರಕ್ತದ ಮೂಲಕವಾಗಿ ನಮ್ಮನ್ನು ಶುದ್ಧೀಕರಿಸಿ ನಮಗೆ ನಿನ್ನ ಜೀವವನ್ನು ನೀನು ದಯಪಾಲಿಸಿದ್ದಿ. ನಿನಗೆ ನಾವು ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ. ನೀನು ತಿರುಗಿ ಪುನಃ ಹಿಂದಕ್ಕೆ ಬಂದು ಕರ್ತನೆ ನಮ್ಮನ್ನು ಪರಲೋಕಕ್ಕೆ ನೀನು ಕರೆದೊಯ್ಯುವ ದೇವರು ನೀನಾಗಿದ್ದಿ. ನೀನು ಹೇಳಿದ್ದಿ ಸ್ವಾಮಿ, ನೀವು ಕಳವಳ ಪಡಬೇಡಿರಿ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ ಎಂಬುದಾಗಿ ನೀನು ಹೇಳಿದ್ಯಪ್ಪ. ದೇವರೇ, ನಿನಗೆ ನಾವು ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ. ಈ ಒಂದು ಸಮಯದಲ್ಲಿ ಕರ್ತನೆ, ಪ್ರತಿಯೊಬ್ಬರನ್ನು ನೀನು ಶುದ್ಧೀಕರಿಸು ಸ್ವಾಮಿ. ನಿನ್ನ ರಕ್ತದಿಂದ ಶುದ್ಧೀಕರಿಸು, ಕ್ಷಮಿಸು ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ನಿನಗೆ ನಾವು ಸ್ತೋತ್ರ, ಘನ, ಮಾನ, ಮಹಿಮೆ, ಗೌರವವನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ನಿನ್ನ ಪುನಃ ಇನ್ನೊಂದು ಸಾರಿ ಬರುವ ಸಮಯದಲ್ಲಿ ನಾವೆಲ್ಲರೂ ಸ್ವಾಮಿ ಎತ್ತಲ್ಪಡುವಂತೆ ನಿನ್ನ ಪರಿಶುದ್ಧ ರಕ್ತದಲ್ಲಿ ತೊಳೆಯಪಟ್ಟು ಸ್ವಾಮಿ ಕರ್ತನೆ ಜೀವಿಸುವುದಕ್ಕೋಸ್ಕರವಾಗಿ ಪ್ರತಿಯೊಬ್ಬರಿಗೆ ನೀನು ಸಹಾಯ ಮಾಡು, ಕೃಪೆ ಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ತಂದೆಯೇ, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಗಾಡ್. ಸಹಾಯವು ನಿನ್ನಿಂದಲೇ ಬರುವುದು ನನ್ನ ಯೇಸುವೇ. ಸಹಾಯವು ನಿನ್ನಿಂದಲೇ ಬರುವುದು ನನ್ನ ಯೇಸುವೇ. ನಿನ್ನನೇ ನಾನೋಡುವೆ, ನಿನ್ನನೇ ನಾ ಬೇಡುವೆ. ನಿನ್ನನ್ನು ನಾನೋಡದೆ ನಿನ್ನತ್ರವೇ ಬರುವೆ. ಕರುಣಿಸು ಕರುಣಿಸು ನನ್ನನ್ನು ಯೇಸು, ಕರುಣಿಸು 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 ನನ್ನನ್ನು ಯೇಸು, ಕರುಣಿಸು. ಯೆಹೋವಾ ಜಯ ನೀಡುವ ನನ್ನ ದೇವರು ನೀನೇ. ಯೆಹೋವಾ ರಾಫಾ ಗುಣಪಡಿಸುವ ನನ್ನ ದೇವರು ನೀನೇ. ಗುಣಪಡಿಸು ಗುಣಪಡಿಸು ನನ್ನನ್ನು ಯೇಸು, ಗುಣಪಡಿಸು 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 ನನ್ನನ್ನು ಯೇಸು, ಗುಣಪಡಿಸು. ನಂಬಿಗಸ್ತನು ನನ್ನ ಖರ್ಚನು, ನನ್ನ ಕೊರತೆಗಿಂತ ಅಧಿಕವಾಗಿ ಉನ್ನತನು. ನಂಬಿಗಸ್ತನು ನನ್ನ ಖರ್ಚನು, ನನ್ನ ಕೊರತೆಗಿಂತ ಅಧಿಕವಾಗಿ ಉನ್ನತನು. ನಂಬಿರುವೆ ನಂಬಿರುವೆ ನಿನ್ನ
ಯೇಸು ನಂಬಿರುವೆ. ಕಾಣಿಕೆಗಳನ್ನು ನಾವು ಸಮರ್ಪಿಸುವ ಸಮಯದಲ್ಲಿ ನಾವು ದಯವಿಟ್ಟು ಎದ್ದು ನಿಲ್ಲುವ. ಕರ್ತನಿಗೆ ಗೌರವಾರ್ಥವಾಗಿ ನಾವು ಕೊಡುವ ಕಾಣಿಕೆಗಳು ದಶಮಾಂಶಗಳು. ಜೀಸಸ್ ಬಲವೊಂದುವೆ ನಿನ್ನನ್ನೇ ಯೇಸು ಬಲವೊಂದುವೆ. ಜಯವೊಂದುವೆ ಜಯವೊಂದುವೆ ನಿನ್ನನ್ನೇ ಯೇಸು ಜಯವೊಂದುವೆ. ಸಹಾಯವು ನಿನ್ನಿಂದಲೇ ಬರುವುದು ನನ್ನ ಯೇಸುವೇ. ಸಹಾಯವು ನಿನ್ನಿಂದಲೇ ಬರುವುದು ನನ್ನ ಯೇಸುವೇ. ದಯವಿಟ್ಟು ಕುಳಿತುಕೊಳ್ಳುವ. ನಾವೆಲ್ಲರೂ ಕುಳಿತುಕೊಳ್ಳುವ. ಜೀಸಸ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಗಾಡ್. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಗಾಡ್. ಥ್ಯಾಂಕ್ ಯು ರಾಕೇಶ್ ಆ್ಯಂಡ್ ಫ್ಯಾಮಿಲಿ. ಕೆಲವು ಪ್ರಕಟಣೆಗಳಿವೆ, ಅದರ ನಂತರವಾಗಿ ನಾವು ಪ್ರಾರ್ಥನೆ ಮಾಡುವ. ಮೇ 28, 29, 30 3 ದಿವಸ ಇಲ್ಲಿ ಉಪವಾಸ ಪ್ರಾರ್ಥನೆ ಇರ್ತದೆ. ಕೊನೆಯ ವಾರದಲ್ಲಿ ಮೇ 28, 29, 30 3 ದಿವಸದ ಉಪವಾಸ ಪ್ರಾರ್ಥನೆ ಇಲ್ಲಿ ಈ ಆಶ್ರಯಗಿರಿಯಲ್ಲಿ ಇರ್ತದೆ. ಅದೇ ರೀತಿಯಾಗಿ ಬರುವ ವಾರ ಬುಧವಾರ ದಿವಸ ನಮ್ಮ ಯುನೈಟೆಡ್ ಫಾಸ್ಟಿಂಗ್ ಪ್ರೇಯರ್, ನಮ್ಮ ಎಲ್ಲ ಸಭೆಗಳ ಉಪವಾಸ ಪ್ರಾರ್ಥನೆ ಹೆಬ್ರೋನ್ ಚರ್ಚ್ ಆಫ್ ಗಾಡ್ ಹೆಬ್ರಿಯಲ್ಲಿ ಇರುವಂಥದ್ದಾಗಿದೆ. ಹೆಬ್ರಿಯಲ್ಲಿ ಈ ಬರುವ ಬುಧವಾರ ದಿವಸ ಪ್ರಾರ್ಥನೆ ಇರ್ತದೆ, ಎಲ್ಲ ಸಭೆಗಳು ಕೂಡಿ. ಅದರ ನಂತರವಾಗಿ ಊಟದ ವ್ಯವಸ್ಥೆ ಇದೆ ಎಂಬುದಾಗಿ ಅವರು ತಿಳಿಸಿದ್ದಾರೆ. ಹೋಗುವವರು ದಯವಿಟ್ಟು ನಮಗೆ ಸಂಪರ್ಕಿಸಿ, ನಾವು ನಿಮಗೆ ಡೈರೆಕ್ಷನನ್ನು ಕೊಡ್ತೇವೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ನಮ್ಮ ದಶಮಾಂಶ ಕಾಣಿಕೆಗಳಿಗೋಸ್ಕರವಾಗಿಯೂ, ಆರಾಧನೆ ತಂಡಕ್ಕೋಸ್ಕರವಾಗಿಯೂ, ನಮ್ಮ ಉಳಿದ ಎಲ್ಲ ವಿಷಯಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ನಾವು ಎಲ್ಲರೂ ಎದ್ದು ನಿಲ್ಲುವ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಗಾಡ್. ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಮುಂಚಾನೆ ವೇಳೆಯಲ್ಲಿ ಕರ್ತನೆ ನಿನ್ನನ್ನು ಆರಾಧನೆ ಪಡಿಸುವುದಕ್ಕೋಸ್ಕರವಾಗಿ, ದೇವರೇ ನಿನ್ನ ಪರಿಶುದ್ಧ ಆತ್ಮನ ಸಹಾಯವನ್ನು ನೀನು ನಮಗೆ ಕೊಟ್ಟದಕ್ಕೋಸ್ಕರವಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ನೀನು ಭೂಮಿ ಆಕಾಶಗಳ ಒಡೆಯನು, ಸರ್ವಶಕ್ತನಾದ ದೇವರು ಸ್ವಾಮಿ, ಮಹೋನ್ನತನಾದ ದೇವರು, ಸಿಂಹಾಸನ ರೂಢನಾದ ದೇವರು, ಅತಿ ಪರಾಕ್ರಮಿಯಾದ ದೇವರು, ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ ದೇವರು, ನಿನಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ನೀನು ನಮ್ಮ ಸಂಗಡ ಇಮ್ಯಾನ್ಯುಯಲ್ ದೇವರು ಆಗಿರುವುದಕ್ಕೋಸ್ಕರವಾಗಿಯೂ ನಿನಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮನ್ನು ಸಾಕಿ ಸಲಹುವ ದೇವರು, ನಮ್ಮನ್ನು ನಿನ್ನ ದರ್ಶನದ ಕಡೆಗೆ, ನೀನು ಆರಿಸಿದ ಉದ್ದೇಶಗಳ ಮೇರೆಗೆ ಕಡೆಗೆ ನೀನು ನಡೆಸುವ ದೇವರು, ನಿನಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ. ಇನ್ನೊಂದು ಆವರ್ತಿ ಸ್ವಾಮಿ ಕರ್ತನೆ, ನಾವು ಪ್ರಾರ್ಥನೆ ಮಾಡ್ತೇವೆ. ಕೊಟ್ಟಿರುವ ದಶಮಾಂಶ ಕಾಣಿಕೆಗಳನ್ನು ದೇವರೇ ನೀನು ಆಶೀರ್ವದಿಸು ಸ್ವಾಮಿ. ಪ್ರತಿಯೊಂದು ಹಸ್ತಗಳನ್ನು ನೀನು ಆಶೀರ್ವದಿಸಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. 100ರಷ್ಟು ನೀನು ಆಶೀರ್ವದಿಸು ಸ್ವಾಮಿ ಕರ್ತನೆ. ಕೊಡುವ ಪ್ರತಿಯೊಂದು ಹಸ್ತಗಳನ್ನು ದೇವರೇ ಇನ್ನೂ ಹೆಚ್ಚಾಗಿ ನೀನು ಆಶೀರ್ವದಿಸಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ನಿನಗೆ ನಾವು ಸ್ತೋತ್ರ, ಘನಮಾನ, ಮಹಿಮೆ, ಗೌರವ ಸಲ್ಲಿಸುತ್ತೇವೆ ಸ್ವಾಮಿ. ಅದೇ ರೀತಿಯಾಗಿ ನಮ್ಮ ಸಿದ್ದಾಪುರಕ್ಕೋಸ್ಕರವಾಗಿಯೂ ಕರ್ತನೆ, ಅದೇ ರೀತಿಯಾಗಿ ಪಡುಬಿದ್ರಿಗೋಸ್ಕರವಾಗಿಯೂ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಒಂದು 2 ಕಡೆಗಳಲ್ಲಿ ದೇವರೇ ಅನೇಕ ಜನರು ನಿನ್ನನ್ನು ಕಂಡುಕೊಳ್ಳುವುದಕ್ಕೋಸ್ಕರವಾಗಿಯೂ ಕರ್ತನೆ, ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ದೇವರೇ ನಿನಗೆ ಮಹಿಮೆ ಸಲ್ಲಿಸುತ್ತೇವೆ, ನಿನ್ನನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ. ನೀನು ಕಾರ್ಯ ಸಾಧಿಸುವ ದೇವರು ನೀನಾಗಿದ್ದೆ ಸ್ವಾಮಿ. ಒಬ್ಬನು ಸಹ ನಾಶವಾಗಿ ಹೋಗಬಾರದು, ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕೆಂಬುದಾಗಿ ಬಯಸುವ ದೇವರು ಕರ್ತನೆ. ನಮ್ಮ ಆಶ್ರಯಗಿರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತನೆ. ಅಲ್ಲಿರುವ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು, ಒಳ್ಳೆಯ ಆರೋಗ್ಯವನ್ನು ನೀನು ಕೊಡು ಎಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವಪ್ಪ.
ದೇವರೇ, ನೀನು ನಮ್ಮ ಮಕ್ಕಳಿಗೆ ಕೊಟ್ಟಿರುವ ಯಶಸ್ಸಿಗೋಸ್ಕರವಾಗಿ, ಪ್ರತಿಯೊಂದು ಮಕ್ಕಳು ಸ್ವಾಮಿ ಉತ್ತೀರ್ಣರಾದದಕ್ಕೋಸ್ಕರವಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಯೌವನಸ್ಥರಿಗೋಸ್ಕರವಾಗಿ ನಿನಗೆ ಸ್ತೋತ್ರ. ಅವರ ಜೀವಿತದಲ್ಲಿ ನೀನು ಕೊಟ್ಟಿರುವ ಉತ್ಸಾಹಕ್ಕೋಸ್ಕರವಾಗಿ, ಕರ್ತನ ಅಭಿರುಚಿಗೋಸ್ಕರವಾಗಿ ನಿನಗೆ ನಾವು ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮ ದೇಶಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವ ದೇವರು, ಸದುತ್ತರವನ್ನು ದಯಪಾಲಿಸುವ ದೇವರು, ಯುದ್ಧವನ್ನು ನಿಲ್ಲಿಸಿದ ದೇವರು ನೀನು ಸ್ವಾಮಿ ಕರ್ತನೆ. ನಿನಗೆ ಘನಮಾನ ಮಹಿಮೆ ಗೌರವವನ್ನು ನಾವು ಸಲ್ಲಿಸುತ್ತೇವೆ. ಈ ಒಂದು ವಾರದಲ್ಲಿ ಸ್ವಾಮಿ ಬರ್ತ್ಡೇ ಹಾಗೂ ಆ್ಯನಿವರ್ಸರಿ ಆಚರಿಸುವ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸುವುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರವಾಗಿ, ಅದೇ ನಿನ್ನ ಚಿತ್ತವನ್ನು ತಿಳಿದಕ್ಕೋಸ್ಕರವಾಗಿ ಮಕ್ಕಳಿಗೆ ನೀನು ಸಹಾಯ ಮಾಡು. ನಿನಗೆ ನಾವು ಸ್ತೋತ್ರ, ಘನಮಾನ ಮಹಿಮೆ ಗೌರವವನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ನಿನ್ನ ವಾಕ್ಯವನ್ನು ಸಾರುವ ನಿನ್ನ ಸೇವಕನನ್ನು ನೀನು ಆಶೀರ್ವದಿಸು, ಉಪಯೋಗಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ತಂದೆಯೇ, ಆಮೆನ್. ಆಮೆನ್. ದಯವಿಟ್ಟು ಕುಳಿತುಕೊಳ್ಳಿ. ಥ್ಯಾಂಕ್ ಯು ಜೀಸಸ್. ದೇವರ ವಾಕ್ಯವನ್ನು ಸಾರುವ ಮುಂಚಿತವಾಗಿ ಯಾರಿಗಾದರೂ ಸಾಕ್ಷಿ ಇರುವುದಾದರೆ, ನಾವು ಇದಕ್ಕಿಂತ ಮುಂಚೆ ಸಹ ಹೇಳಿದ್ದೇವೆ, ಯಾರಿಗಾದರೂ ಸಾಕ್ಷಿ ಇರುವುದಾದರೆ ನಮಗೆ ಮುಂಚಿತವಾಗಿ ನೀವು ಫೋನ್ ಮಾಡಬೇಕು ಅಥವಾ ನಮಗೆ ಭೇಟಿ ಮಾಡಬೇಕೆಂಬುದಾಗಿ ನಾವು ಸಾರಿದ್ದೇವೆ. ನಿಮಗೆ ಸಾಕ್ಷಿ ಇರುವುದಾದರೆ ಈ ಸಮಯದಲ್ಲಿ ಬರಬಹುದು. ನಮ್ಮ ನಡುವಿನಲ್ಲಿ ಪಾಸ್ಟರ್ ರೋನಿ ನಾಯ್ಡು ಈಸ್ ಇನ್ ಅವರ್ ಮಿಡ್ಸ್ಟ್. ಈಸ್ ಗೋಯಿಂಗ್ ಟು ಶೇರ್ ದ ವರ್ಡ್ ಆಫ್, ಪ್ಲೀಸ್ ಕಮ್. ಈಸ್ ಗೋಯಿಂಗ್ ಟು ಶೇರ್ ದ ವರ್ಡ್ ಆಫ್ ಗಾಡ್. ಅವರು ಸೌತ್ ಆಫ್ರಿಕಾದಿಂದ ಬಂದಿರ್ತಾರೆ. ಮೊನ್ನೆ ಶುಕ್ರವಾರ ದಿವಸ ಅವರು ಕುಟುಂಬವಾಗಿ ಬಂದಿದ್ದಾರೆ. ಅವರ ಹೆಂಡತಿ ಹಾಗೂ ಮಗಳು ನಮ್ಮ ನಡುವಿನಲ್ಲಿದ್ದಾರೆ. ಈಸ್ ಗೋಯಿಂಗ್ ಟು ಶೇರ್ ದ ವರ್ಡ್ ಆಫ್ ಗಾಡ್. ಲೆಟ್ಸ್ ವೆಲ್ಕಮ್ ಹಿಮ್. ಆಮೆನ್. ಅದೇ ರೀತಿಯಾಗಿ ಪಾಸ್ಟರ್ ಮಂಜು ನಮ್ಮ ನಡುವಿನಲ್ಲಿದ್ದಾರೆ, ಭಾಷಾಂತರಕಾರರು. ಯಾ, shake your hands. Amen. We love you. It's 11. All right. Okay. Right. All right. This morning, I want to greet every one of you all in the name of Jesus. ಈ ಮುಂಜಾನೆ ವೇಳೆಯಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ ಇದ್ದೇನೆ. And firstly, I want to say to Pastor Gopi and Sister Pony, and I will not forget them, when Pastor Paul Codros brought me with 2 bags and left me by Pony's house. ನಮ್ಮ ಹಿರಿಯ ಸಭಾ ಪಾಲಕರಾದಂಥ ಪಾಸ್ಟರ್ ಗೋಪಿನಾಥ್ರವ್ರನ್ನ ಹಾಗೂ ಪೊನ್ನಿ ಆಂಟಿಯನ್ನು ನಾನು ಎಂದಿಗೂ ಮರೆಯಲ್ಲ. ಯಾಕಂದರೆ ಪಾಸ್ಟರ್ ಕ್ವಾಡ್ರಸ್ರವರು ನನ್ನನ್ನು 2 ಬ್ಯಾಗಿನೊಂದಿಗೆ ಪೊನ್ನಿ ಆಂಟಿ ಹತ್ರ ಬಂದು ತಂದಂಥ ಆ ಆರಂಭದ ದಿನಗಳು ನನಗೆ ಜ್ಞಾಪಕವಿದೆ. And he came to South Africa. ಅಷ್ಟು ಮಾತ್ರವಲ್ಲ, ನಮ್ಮ ಸೇವಕರು ಅವರು ಸೌತ್ ಆಫ್ರಿಕಾವನ್ನು ಸಹ ವಿಸಿಟ್ ಮಾಡಿದ್ರು. I want everyone to know, while you were standing and worshiping God, I was sitting. ನಿಮ್ಗೆಲ್ರಿಗೂ ಒಂದು ವಿಚಾರ ತಿಳಿಬೇಕು. ನೀವೆಲ್ಲರೂ ನಿಂತುಕೊಂಡು ದೇವರನ್ನ ಆರಾಧಿಸುತ್ತಿರುವಾಗ ನಾನು ಇಲ್ಲಿ ಕುಳಿತುಕೊಂಡಿದ್ದೆ. And you are sitting and I am standing. ನೀವು ಕುಳಿತಾಗ ಈಗ ನಾನು ನಿಂತ್ಕೊಂಡಿದ್ದೇನೆ. Being 75 years in age, ಪ್ರಾಯದಲ್ಲಿ ನನಗೆ 75 ಪ್ರಾಯವಾಗಿದೆ. This morning, before I start the message, ಈ ಮುಂಜಾನೆ ನಾನು ದೇವರ ವಾಕ್ಯದ ಸಂದೇಶವನ್ನು ಹಂಚಿಕೊಳ್ಳಲು ಆರಂಭಿಸುವುದಕ್ಕಿಂತ ಮೊದಲು I got my daughter Mala will come forward and give a testimony what God did to her. ನಾನು ವಾಕ್ಯದ ಆಲೋಚನೆ ಹಂಚಿಕೊಳ್ಳೋದಕ್ಕಿಂತ ಮೊದಲು ನನ್ನ ಮಗಳು ಮಾಲ ಮುಂದೆ ಬಂದು ದೇವರು ಆಕೆಯ ಜೀವಿತದಲ್ಲಿ ಮಾಡಿದಂಥ ಸಾಕ್ಷಿಯನ್ನು ಹಂಚಿಕೊಳ್ಳಲಿದ್ದಾರೆ. If you can video this testimony, right? Yeah. Holy Ghost will jump to it. I greet you all in the mighty name of our dear Lord and Savior Jesus Christ. ನಮ್ಮ ಪ್ರಿಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. I bring greetings to you from our church in South Africa, New Bible Deliverance Fellowship. ನ್ಯೂ ಬೈಬಲ್ ಡೆಲಿವರೆನ್ಸ್ ಫೆಲೋಶಿಪ್ ಸೌತ್ ಆಫ್ರಿಕಾದ ವತಿಯಿಂದ ನಿಮ್ಮೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. In 2021, I had cancer.
2021ರಲ್ಲಿ ನಾನು ಕ್ಯಾನ್ಸರ್ಗೆ ತುತ್ತಾಗಿದ್ದೆ. All my hair fell off, and my mom and dad took me to the salon to shave the rest off. ನನ್ನ ಕೂದಲುಗಳೆಲ್ಲ ಉದುರಿ ಹೋದವು. ನನ್ನ ತಂದೆ ತಾಯಿ ನನ್ನ ಕೂದಲನ್ನು ಬೋಳಿಸೋದಕ್ಕೋಸ್ಕರ ಸೆಲೂನ್ ಸಹ ತೆಗೆದುಕೊಂಡು ಹೋದ್ರು. But today God has healed me completely. ಆದ್ರೆ ಇವತ್ತು ನಿಮ್ಮ ಮುಂದೆ ನಾನು ನಮ್ಮ ದೇವರು ಪೂರ್ಣವಾಗಿ ಸೌಖ್ಯಗೊಳಿಸಿದ್ರಿಂದ ನಿಮ್ಮ ಮುಂದೆ ನಿಂತಿದ್ದೇನೆ. I took 25 chemo treatments. 25 ಕಿಮೋ ಟ್ರೀಟ್ಮೆಂಟ್ ಅನ್ನು ನಾನು ತೆಗೆದುಕೊಂಡಿದ್ದೇನೆ. But God gave me the strength to take each one. ಆ ಎಲ್ಲ ಕಿಮೋ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಳ್ಳಲು ಬೇಕಾದ ಬಲವನ್ನ ಕೃಪೆಯನ್ನ ದೇವರು ನನಗೆ ಕೊಟ್ಟ. I'm here to say that Jesus loves you, and if he can do it for me, he can do it for you too. ನಾನು ಇಲ್ಲಿ ಇಷ್ಟನ್ನು ಮಾತ್ರ ಹೇಳೋದಕ್ಕಾಗಿ ನಿಂತಿದ್ದೇನೆ. ಯೇಸು ನಿಮ್ಮೆಲ್ಲರನ್ನ ಪ್ರೀತಿಸ್ತಾನೆ. ನನ್ನ ಜೀವಿತದಲ್ಲಿ ಯೇಸು ಅದ್ಭುತ ಮಾಡಿ ನನ್ನನ್ನು ಕಾಪಾಡಿರುವುದಾದ್ರೆ ನಿಮ್ಮ ಜೀವಿತದಲ್ಲೂ ಸಹ ಯೇಸು ಅದ್ಭುತ ಮಾಡ್ತಾನೆ. Give the Lord, not me, not my daughter, not Pastor Vincent, not Manju, but Jesus a hand. ನಾವು ಕರಗಳನ್ನು ತಟ್ಟಿ ಗೌರವ ಸಲ್ಲಿಸುವುದು ಯಾವ ಮನುಷ್ಯರಿಗಲ್ಲ, ನಮ್ಮ ಯೇಸುವಿಗೆ. For what God have done. ದೇವರು ಮಾಡಿದ ಕಾರ್ಯದ ನಿಮಿತ್ತ. This morning I will not forget Pastor Vincent. ಈ ಮುಂಜಾನೆ ನಾನು ನಮ್ಮ ಸಭಾಪಾಲಕರಾದಂಥ ಪಾಸ್ಟರ್ ವಿನ್ಸೆಂಟ್ ಅವರನ್ನು ಸಹ ಮರೆಯುವುದಿಲ್ಲ. And Varkas. ಹಾಗೆ ಪಾಸ್ಟರ್ ವರ್ಗೀಸ್ ರವರನ್ನು ಸಹ, And Manju. ಹಾಗೆ ಮಂಜು ಅವರನ್ನು ಸಹ. And I'm so happy to be here. ನಾನು ನಿಮ್ಮೆಲ್ಲರ ನಡುವೆ ಇವತ್ತು ಇಲ್ಲಿರುವುದಕ್ಕೆ ಬಹಳ ಸಂತೋಷವಾಗಿದ್ದೇನೆ. I know today is Mother's Day. ಇವತ್ತು ಜಗತ್ತಿನಲ್ಲಿ ಮದರ್ಸ್ ಡೇನ ಆಚರಿಸ್ತಿದ್ದಾರೆ. And we're going to speak to you about the mother. ತಾಯಿಯ ಬಗ್ಗೆ ಕೆಲವು ಅಂಶಗಳನ್ನು ನಾನು ಹಂಚಿಕೊಳ್ಳಲಿದ್ದೇನೆ. And we're going to speak to the young man. ಹಾಗೆ ಯೌವನಸ್ಥರ ಸಂಗಡ ಮಾತಾಡ್ತೇನೆ. And thereafter the Holy Spirit will do what he's supposed to do. ನಂತರ ಪವಿತ್ರಾತ್ಮನು ತಾನೇ ನಮ್ಮ ನಡುವೆ ಏನು ಮಾಡಲಿಕ್ಕಿದ್ದಾನೋ ಆ ಕಾರ್ಯಕ್ಕೋಸ್ಕರ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. And not forgetting Sister Sharda who always accommodates us whenever we come. ನಮಗೆ ಯಾವಾಗಲೂ ಅತಿಥಿ ಸತ್ಕಾರ ಮಾಡುವ ಶಾರದರನ್ನು ಸಹ ನಾನು ಮರೆಯುವುದಿಲ್ಲ. And I will not forget for every one of them. ನಾನು ಪ್ರತಿಯೊಬ್ಬರನ್ನು ಸಹ ಅವರಿಗೆ ಕೃತಜ್ಞನಾಗಿದ್ದೇನೆ. Gopinathan's 2 sons, 2 daughter-in-laws and grandchildren, that we will not forget them. ಹಾಗೆ always pray. ನಮ್ಮ ಹಿರಿಯ ಸಭಾಪಾಲಕರ 2 ಮಕ್ಕಳು ಹಾಗೂ ನಮ್ಮ ಸಭಾಪಾಲಕ ಸೊಸೆಯಂದಿರು ಅವರ ಮೊಮ್ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಅವರನ್ನು ಸಹ ನಾನು ಎಂದಿಗೂ ಮರೆಯುವುದಿಲ್ಲ, ಪ್ರಾರ್ಥಿಸ್ತಾ ಇರ್ತೇನೆ. I am going to start my message. ನಾನು ಇಂದಿನ ನನ್ನ ಸಂದೇಶ ಭಾಗವನ್ನು ಆರಂಭಿಸಲು ಹೋಗ್ತಾ ಇದ್ದೇನೆ. In Genesis chapter 3 verse 20. ಆದಿಕಾಂಡ 3ನೇ ಅಧ್ಯಾಯ 20ನೇ ವಾಕ್ಯ. If they can put it in the overhead, I want to read that. Yes. Let me. ಆ ಮನುಷ್ಯನು ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟನು, ಯಾಕಂದ್ರೆ ಬದುಕುವವರೆಲ್ಲರಿಗೂ ಅವಳೇ ಮೂಲ ಮಾತೆ. Put it back in English for me again. Right. I want to read this word as Pastor Manju read. Adam called his wife and the name Eve because she was the mother of all living. Now, what I want to tell you, it's Mother's Day. ಈಗ ಇವತ್ತು ಮದರ್ಸ್ ಡೇ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಬಳಿ ಏನನ್ನು ಹೇಳಲು ಬಯಸ್ತೇನೆ ಅಂದ್ರೆ, and Eve was pulled out from a man. ಅವಳು ಮನುಷ್ಯನ ಪಕ್ಕೆಲುಬಿಂದನೇ ಹೊರಗೆ ಬಂದವಳು. But God created Adam. ಆದರೆ ದೇವರು ಆದಾಮನನ್ನ ಸೃಷ್ಟಿಸಿದ. And Adam said, ಆದಾಮನ್ ಹೇಳ್ತಿದ್ದಾನೆ, because you came out of me, ನನ್ನಿಂದ ನೀನು ಹೊರಗೆ ಬಂದದ್ರಿಂದ I'll give your name woman. ನಾನು ನಿನ್ನನ್ನ ಸ್ತ್ರೀ ಎಂಬುದಾಗಿ ಹೆಸರಿಡ್ತೇನೆ. This morning,
ಈ ಮುಂಜಾನೆ mother is a very, very important, ಹೌದು, ತಾಯಿ ಬಹಳ ಬಹಳ ಮುಖ್ಯವಾದವಳು. that God has put into your life. ದೇವರು ನಿಮ್ಮ ಜೀವಿತದಲ್ಲಿ ಕೊಟ್ಟಂತ ದೊಡ್ಡ ಆಶೀರ್ವಾದವದು. And in the same manner with Jesus, ಅದೇ ರೀತಿಯಾಗಿ ಯೇಸುವಿನ ಬಗ್ಗೆ ನೋಡುವಾಗ God's angel spoke to Mary, ದೇವದೂತರು ಮರಿಯಳ ಸಂಗಡ ಮಾತನಾಡ್ತಾರೆ. and the angel said to Mary, you're going to bring forth a child. ದೇವದೂತರು ಮರಿಯರಿಗೆ ಹೇಳ್ತಾರೆ, ನೀನು ಒಂದು ಮಗುವಿಗೆ ಜನನವನ್ನು ಕೊಡಲಿದ್ದಿ. And Mary said, how it can be when I'm not married? ಆಗ ಮರಿಯಳು ಹೇಳ್ತಾಳೆ, ನನಗೆ ಇನ್ನು ಮದುವೆ ಆಗಿಲ್ಲ, ಪುರುಷನನ್ನು ಅರಿತಿಲ್ಲ, ಹೇಗೆ ನಾನು ಮಗುವಿಗೆ ಜನನ ಕೊಡಲು ಸಾಧ್ಯ? But the cloud was onto her. ಈಗ ಮೋಡಗಳು ಅಲ್ಲಿ ಆವರಿಸಿಕೊಂಡಿತ್ತು. Mary could not believe it, ಮರಿಯಳಿಗೆ ಇದನ್ನು ನಂಬಲು ಆಗ್ಲಿಲ್ಲ. but it happened. ಆದ್ರೆ ಇದು ನಡೀತು. Out of Mary, Jesus came forth. ಮರಿಯಳ ಹೊಟ್ಟೆಯೊಳಗಿಂದ ಯೇಸು ಬಂದನು. One day in the marriage feast, ಒಂದು ದಿವಸ ಮದುವೆಯ ಸಂದರ್ಭದಲ್ಲಿ, and the wine ran out. ಅಲ್ಲಿ ದ್ರಾಕ್ಷೆ ರಸ ಮುಗಿದು ಹೋಯ್ತು. And Mary went to her son Jesus, ಆಗ ಮರಿಯಳು ತನ್ನ ಮಗನಾದ ಯೇಸುಗಾಗಿ ಕಾಯುತ್ತಾ ಇದ್ದಳು. and Jesus said, ಯೇಸು ಹೇಳ್ತಾನೆ, this is not my time yet. ನನ್ನ ಸಮಯ ಇನ್ನೂ ಬಂದಿಲ್ಲ. And she walked away from her son. ಈಗ ಮರಿಯಳು ತನ್ನ ಮಗನ ಬಳಿ ಹೋಗ್ತಾಳೆ. And then Jesus said to her, ಈಗ ಯೇಸು ಮರಿಯಳಿಗೆ ಹೀಗೆ ಹೇಳ್ತಾರೆ, tell them to fill the water pots. ಆ ಎಲ್ಲ ಗುದ್ದಲಿ ಇದರೊಳಗೆ ಪಾತ್ರೆಯೊಳಗೆ ನೀರನ್ನು ತುಂಬಿಸಿರಿ ಎಂಬುದಾಗಿ. That water pot, they had no grapes inside. ಈಗ ಆ ನೀರನ್ನು ತುಂಬಿಸಿದಂತ ಆ ಪಾತ್ರೆ ಒಳಗೆ ದ್ರಾಕ್ಷಿ ಇರಲಿಲ್ಲ, ದ್ರಾಕ್ಷಿ ಹಣ್ಣು ಇರಲಿಲ್ಲ. It was not from a farm, ಅದು ಯಾವುದೋ ಒಂದು ತೋಟದಿಂದ ತಂದದ್ದಲ್ಲ, but it was from God. ಆದರೆ ಇದು ದೇವರಿಂದಲೇ ಈಗ ಬರುತ್ತಿರುವಂಥದ್ದು, ಉಂಟಾಗುತ್ತಿರುವಂಥದ್ದು. You know why I'm telling you? ಯಾಕೆ ಈ ಘಟನೆ ನಿಮಗೆ ಹೇಳ್ತಿದ್ದೀನಿ ಗೊತ್ತಾ? Man never create water. ಗಂಡಸರು ಎಂದು ನೀರನ್ನ ಸೃಷ್ಟಿಸಲಿಲ್ಲ, God created water. ದೇವರು ನೀರನ್ನ ಸೃಷ್ಟಿಸಿದ. And because he created water, ದೇವರು ನೀರನ್ನ ಸೃಷ್ಟಿಸಿದ್ರ ನಿಮಿತ್ತ, and they said, fill that pots with water. ಹಾಗಾಗಿ ಆ ಪಾಟ್ಗಳನ್ನ ನೀರಿನಿಂದ ತುಂಬಿಸಿರಿ ಎಂಬುದಾಗಿ ಯೇಸು ಹೇಳ್ತಾನೆ. And then they said, give it to the people of the guests who have come for the wedding. ನಂತರ ಯೇಸು ಹೇಳ್ತಾನೆ, ಮದುವೆಗೆ ಬಂದ ಎಲ್ಲ ಅತಿಥಿಗಳಿಗೆ ಇದನ್ನ ಹಂಚಿರಿ ಎಂಬುದಾಗಿ ಹೇಳ್ತಾನೆ. The guests said, ಈಗ ಅತಿಥಿಗಳು ಹೇಳ್ತಾರೆ, this second wine, ಈಗ ಎರಡನೇದಾಗಿ ಕೊಡುತ್ತಿರುವ ಈ ದ್ರಾಕ್ಷರಸ, it is much better than the first wine. ಮೊದಲು ಕೊಟ್ಟ ದ್ರಾಕ್ಷರಸಕ್ಕಿಂತ ಇದು ಬಹಳ ರುಚಿಯಾಗಿದೆ. Because the first wine came from above's blessing. ಮೊದಲನೆಯ ದ್ರಾಕ್ಷರಸ ಮೇಲಿನಿಂದ ಆಶೀರ್ವಾದದಿಂದ ಬಂತು. And what happened, the guest was so excited for the second wine. ಆದರೆ ಅತಿಥಿಗಳು ಈಗ ಎರಡನೇದಾಗಿ ಯೇಸು ಅದ್ಭುತ ಮಾಡಿ ಕೊಟ್ಟಂತಹ ದ್ರಾಕ್ಷ ರಸವನ್ನ ಸೇವಿಸಿ ಬಹಳ ಸಂತೋಷಗೊಂಡ್ರು. Today is Mother's Day. ಇವತ್ತು ತಾಯಂದಿರ ದಿನ, ಮದರ್ಸ್ ಡೇ. And mother is more valued than gold, than diamond, gold, silver, but she's valued more than a diamond, what you put in your ring. ತಾಯಂದಿರಿಗಿರುವಂತ ಬೆಲೆ ಯಾವ ಚಿನ್ನ, ಬೆಳ್ಳಿ, ವಜ್ರ, ಈ ಲೋಕದ ಯಾವ ಬೆಲೆ ಬಾಳುವ ವಸ್ತುಗಳಿಗಿಂತಲೂ ತಾಯಂದಿರಿಗೆ ದೊಡ್ಡ ಬೆಲೆ ಇದೆ. I'm going to give you one testimony. ಒಂದು ಸಾಕ್ಷಿಯನ್ನು ನಿಮ್ಮ ಒಂದಿಗೆ ಹಂಚಿಕೊಳ್ತೇನೆ. This happened in South Africa. ಇದು ಸೌತ್ ಆಫ್ರಿಕಾದಲ್ಲಿ ನಡೆದಂತ ಘಟನೆ.
the father and mother educated the son, ತಂದೆ ತಾಯಿ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಬೆಳೆಸ್ತಾರೆ. and he became a doctor. ಈಗ ಆ ಬೆಳೆದಂತ ಮಗ ವಿದ್ಯಾವಂತನಾಗಿ ವೈದ್ಯನಾಗ್ತಾನೆ. And they were so excited. ಈಗ ತಂದೆ ತಾಯಂದಿರಿಗೆ ಬಹಳ ಖುಷಿ ಆಗ್ತದೆ. He got his certificate as a doctor. ಮಗನಿಗೆ ವೈದ್ಯ ಎಂಬ ಸರ್ಟಿಫಿಕೇಟ್ ಪದವಿ ಸಹ ಸಿಗ್ತದೆ. And then the father and mother bought his son a Mercedes-Benz. Mercedes-Benz, you know, the latest ಈಗ car. ತಂದೆ ತಾಯಂದಿರು ಮಗನಿಗೆ ಮರ್ಸಿಡಿಸ್ ಬೆಂಜ್ ಕಾರನ್ನು ಕೊಡಿಸ್ತಾರೆ. And that young man, ಆ ಯವನಸ್ಥ he took his friends, ತನ್ನ ಸ್ನೇಹಿತರನ್ನ ಕರ್ಕೊಳ್ತಾನೆ. and the mother said, ತಾಯಿ ಹೇಳ್ತಾಳೆ, don't go out. ಹೊರಗಡೆ ಹೋಗಬೇಡ. He was having nice and fun and alcohol. ಈಗ ಆ ಯಮನಸ್ಥ ತನ್ನ ಸ್ನೇಹಿತರೊಂದಿಗೆ ಕೂಡಿಕೊಂಡು ಮೋಜು ಮಸ್ತಿ ಮಾಡ್ತಾ ಮದ್ಯಪಾನವನ್ನ ಮಾಡಿದ. They were so excited. ಬಹಳ ಸಂತೋಷದಲ್ಲಿದ್ದ. And then after when they got drunk, ಅವರು ಮದ್ಯಪಾನರಾಗಿ ಮತ್ತರಾದ ನಂತರ there is two ways of driving. ಅಲ್ಲಿ ಡ್ರೈವ್ ಮಾಡೋದಕ್ಕೆ ಎರಡು ಮಾರ್ಗಗಳಿವೆ. He was driving towards the car coming, and he was going against them where he's supposed to drive another lane. ಆತನು ಒನ್ ವೇ ಅಲ್ಲಿ ತನ್ನ ಕಾರನ್ನ ಎದುರುಗಡೆಯಿಂದ ಬರುತ್ತಿರುವ ವಾಹನಗಳಿಗೆ ಅಡ್ಡವಾಗಿ ವಿರೋಧವಾಗಿ ಚಲಾಯಿಸ್ತಾನೆ. The three friends ಮೂವರು ಸ್ನೇಹಿತರು ಆತನೊಂದಿಗಿದ್ರು. and the mother, ತಾಯಿ, not the mother, sorry, the doctor. ಆ ವೈದ್ಯ ಮಗ ಹಾಗೂ ಮೂವರು ಸ್ನೇಹಿತರು. He crushed with another car. ಇನ್ನೊಂದು ಕಾರಿಗೆ ಹೋಗಿ ಈತನ ಕಾರು ಡಿಕ್ಕಿ ಹೊಡಿತದೆ. The flames of that fire, ಅದು ಬೆಂಕಿ ಹತ್ತಿಕೊಂಡು ಉರಿಯುತ್ತದೆ. the whole car caught on fire ಇಡೀ ಪೂರ್ಣ ಕಾರು ಸುಟ್ಟು ಹೋಗ್ತದೆ. because they were so drunk. ಅವರು ಪೂರ್ಣವಾಗಿ ಮದ್ಯಪಾನ ಮಾಡಿ ಮತ್ತರಾಗಿದ್ರು. They could not come out of the car. ಈಗ ಕಾರಿಗೆ ಬೆಂಕಿ ಹತ್ತಿಕೊಂಡಾಗ ಕಾರಿನಿಂದ ಹೊರಗೆ ಬರಕ್ ಆಗ್ಲಿಲ್ಲ. They didn't have a burial. ಅವರಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಕ್ಕೆ ಆಗ್ಲಿಲ್ಲ. They got cremated into ashes and the car got burnt completely. ನೋಡ್ರಿ, ಆ ಕಾರು ಪೂರ್ಣವಾಗಿ ಸುಟ್ಟು ಹೋಗಿತ್ತು. Because they disobeyed, the mother said, don't take your friends out for a club. ತಾಯಿ ನಿನ್ನ ಸ್ನೇಹಿತರೊಂದಿಗೆ ಕ್ಲಬ್ಬಿಗೆ ಹೋಗಬೇಡ ಎಂಬುದಾಗಿ ಎಚ್ಚರಿಕೆಯನ್ನು ಈಗಾಗಲೇ ಮಗನಿಗೆ ಕೊಟ್ಟಿದ್ರು. And I went to that house. ಆ ಮನೆಯನ್ನ ನಾನು ವಿಸಿಟ್ ಮಾಡಿದೆ. And they brought that ashes, just in ashes, no burial, but just the fire cremated them. ನೋಡ್ರಿ, ಈಗ ತಂದೆ ತಾಯಂದಿರ ತಮ್ಮ ಮಗನ ಪಾರ್ಥಿವ ಶರೀರದ ಬೂದಿ ಮಾತ್ರ ಉಳಿದಿತ್ತು. ನಾನು ಹೋದಾಗ ಆ ಬೂದಿಯನ್ನು ಅವ್ರು ಹಿಡಿದುಕೊಂಡು ಬರ್ತಾರೆ. Disobeying the mother. ತಾಯಿಗೆ ಅವಿಧೇಯರಾದರ ಪರಿಣಾಮ. I'm going to share another testimony to you. ಇನ್ನೊಂದು ಇಂಥ ಸಾಕ್ಷ್ಯನ ನಾನು ಹಂಚಿಕೊಳ್ತೇನೆ ನಿಮ್ಮೊಂದಿಗೆ. I want you to listen carefully. ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. You will never forget this in the rest of your life. ನಿಮ್ಮ ಜೀವನ ಪರ್ಯಂತ ಈ ಒಂದು ಅನುಭವದ ಸಾಕ್ಷಿಯನ್ನ ಮರಿಬೇಡ್ರಿ. The mother lost her husband. ಈಗ ತಾಯಿ ತನ್ನ ಪತಿಯನ್ನ ಕಳ್ಕೊಂಡಿದ್ದಾಳೆ. And she had a small baby. ಒಂದು ಸಣ್ಣ ಮಗು ಆಕೆಗಿದೆ. And to bring income, she went house to house. ತನ್ನ ಮಗುವನ್ನ ಪೋಷಿಸುವುದಕ್ಕೆ, ತನ್ನನ್ನ ಕಾಪಾಡಿಕೊಳ್ಳೋದಕ್ಕೆ ಮನೆಗೆ ಹೋಗಿ ಆಕೆ ಕೆಲಸವನ್ನ ಕೂಲಿ ಕೆಲಸ ಮಾಡ್ತಿದ್ಲು. And then all of a sudden her own house caught on fire. ಹೀಗೆ ಕಷ್ಟದಲ್ಲಿರುವಾಗಲೇ ಆಕೆ ಸ್ವಂತ ಮನೆ ಬೆಂಕಿಗೆ ಆಹುತಿಯಾಗಿ ಮನೆ ಸುಟ್ಟು ಹೋಯ್ತು. No neighbors, ಅಕ್ಕಪಕ್ಕದವರು ಯಾರು ಸಹಾಯಕ್ಕಿಲ್ಲ. didn't want her to take a chance.
No neighbors wanted to go and rescue the child. ಯಾರು ಸಮೇತನು ಆ ಮನೆಗೆ ಬೆಂಕಿ ಬಿದ್ದಾಗ ಆ ಮನೆಯಲ್ಲಿದ್ದಂಥ ಮಗುವನ್ನ ಕಾಪಾಡೋಕೆ ಹೋಗ್ಲಿಲ್ಲ. But when the mother heard it, ಈಗ ಮನೆಗೆ ಬೆಂಕಿ ಬಿದ್ದಿದೆ ಎಂಬ ಸುದ್ದಿ ತಾಯಿಗೆ ಕೇಳಿದಾಗ she left her washing what she do for the people. ಬೇರೆ ಮನೆಯಲ್ಲಿ ಮಾಡುತ್ತಿದ್ದ ಕೆಲಸವನ್ನ ಬಿಟ್ಲು. She ran to her house ತನ್ನ ಮನೆಗೆ ಓಡಿ ಹೋಗ್ತಾ ಇದ್ದಾಳೆ. and she had a clothes to wrap the child in the room. ತನ್ನ ಮನೆಯಲ್ಲಿ ಮಗುವನ್ನ ಬಟ್ಟೆಗೆ ಹಾಕಿ ಮುಚ್ಚಿಡ್ತಿದ್ದಂಥ ಬಟ್ಟೆ ಇತ್ತು. With a burning fire, ಆ ಉರಿಯುತ್ತಿದ್ದಂಥ ಬೆಂಕಿಯೊಳಗಿಂದ she rolled herself out ಆಕೆ ಒಳಗೋಗಿ ಅದ್ರೊಳಗಿಂದ ಆಕೆ ಉರುಳಿಕೊಂಡು ಹೊರಗೆ ಬಂದ್ಲು. and saved the child's life. ಆ ಮಗುವಿನ ಜೀವವನ್ನ ತನ್ನ ಪ್ರಾಣ ಹಂಗನ್ನು ತೊರಸ ಕಾಪಾಡಿದ್ಲು. And she as a mother ಆಕೆಗೆ ಒಬ್ಬ ತಾಯಿ ಇದ್ಲು. got burnt in the face. ಮುಖವೆಲ್ಲ ಸುಟ್ಟು ಹೋಗಿತ್ತು. All face 80% burnt. 80 ಭಾಗ ಸುಟ್ಟು ಹೋದ ಮುಖ. Now she grew the child to go to the high school. ಈಗ ಈ ಮಗುವನ್ನ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಹೋಗುವಷ್ಟು ಮಟ್ಟಕ್ಕೆ ಆಕೆ ಬೆಳೆಸ್ತಿದ್ದಾಳೆ. And educated the child. ಆ ಮಗುಗೆ ಒಳ್ಳೆ ವಿದ್ಯಾಭ್ಯಾಸವಂತ ನೀಡಿದ್ಲು. And she said, Ma, ಈಗ ತಾಯಿಗೆ ಹೇಳ್ತಾಳೆ, ತಾಯಿ, can I invite my school children into our house? ಈಗ ಆ ಮಗ ತಾಯಿಗೆ ಹೇಳ್ತಾನೆ, ಅಮ್ಮ, ನನ್ನ ಸಹಪಾಠಿಗಳನ್ನ ನಮ್ಮ ಮನೆಗೆ ಆಮಂತ್ರಿಸಲ ಎಂಬುದಾಗಿ ಮಗ ತಾಯಿ ಹತ್ರ ಕೇಳ್ತಾನೆ. The mother's face is burnt so badly. ಈಗ ಆ ಬೆಂಕಿಯ ನಿಮಿತ್ತ ಈ ತಾಯಿಯ ಮುಖವೆಲ್ಲ ಸುಟ್ಟು ಹೋಗಿದೆ, ವಿಕಾರವಾಗಿದೆ. Because of the fire she saved the child, but she got burnt. ಈಗ ಆ ಉರಿಯುತ್ತಿದ್ದ ಬೆಂಕಿಯಿಂದ ತನ್ನ ಮಗುವನ್ನು ಕಾಪಾಡುವಾಗ ಆಕೆ ಬೆಂಕಿಯಿಂದ ಆಕೆ ಮುಖವೆಲ್ಲ ಸುಟ್ಟು ಹೋಗಿತ್ತು, ಆಕೆಗೆ ಹಾನಿಯಾಗಿತ್ತು. This was a true mother. ಈಕೆ ಒಬ್ಬ ನಿಜವಾದ ತಾಯಿ. And the school friends came to her house. ಈಗ ಆ ಮಗನ ಸಹಪಾಠಿಗಳು ಮನೆಗೆ ಬರ್ತಾರೆ. And the girls asked, who is this lady? ಈಗ ಬಂದಂತ ಸ್ನೇಹಿತರಲ್ಲಿ ಹುಡುಗಿ ಒಬ್ಳು ಕೇಳ್ತಾಳೆ, ಈ ಸ್ತ್ರೀ ಯಾರು? But the daughter said to the 3 girls, because she is ashamed to say it's a mother. ಈಗ ಆಕೆ ಆ ಮಗಳು ತಾಯಿಯನ್ನ ಇದು ನನ್ನ ತಾಯಿ ಎಂದು ಹೇಳಿಕೊಳ್ಳೋದಕ್ಕೆ ಅಂಜುತ್ತಾಳೆ. She told the girls, she is our servant. ಈಗ ಆ ಮಗಳು ಈ ತನ್ನ ಸ್ವಂತ ತಾಯಿಯನ್ನ ಇವರು ನಮ್ಮ ಸೇವಕಿ, ಮನೆ ಕೆಲಸದವರು ಎಂಬುದಾಗಿ ಹೇಳ್ತಾಳೆ. Because the mother face was looking very bad. ತಾಯಿಯ ಮುಖ ಬಹಳ ವಿಕಾರವಾಗಿ ಕಾಣುತ್ತಿದ್ದರಿಂದ The mother heard that she called her mother the servant and to make tea and give them because she was ashamed. ಈಗ ತಾಯಿಗೆ ತನ್ನ ಮಗಳು ಹೇಳಿದಂಥ ಮಾತು ಕಿವಿಗೆ ಬೀಳ್ತದೆ. ನನ್ನ ಮಗಳು ನನ್ನನ್ನು ಕೆಲಸದಾಕೆ ಸೇವಕಿ ಎಂಬುದಾಗಿ ಹೇಳಿದ್ಲು ಎಂಬುದನ್ನು. Same mother made the tea and biscuits and gave it to school children. ಈಗ ಅದೇ ತಾಯಿ ಬಂದಂಥ ಮಕ್ಕಳಿಗೆ ಚಾವನ್ನು ಮಾಡಿ ಬಿಸ್ಕೆಟನ್ನು ಕೊಡ್ತಾರೆ. And they went away. ಅವರು ಹೊರಟು ಹೋಗ್ತಾರೆ. ನಂತರ Then she said to her daughter, ಈಗ ತನ್ನ ಮಗಳಿಗೆ ಈ ತಾಯಿ ಹೇಳ್ತಾಳೆ, when the house caught on fire, ಮನೆಗೆ ಬೆಂಕಿ ಬಿದ್ದಾಗ none of our neighbors saved you from that fire. ನಮ್ಮ ಕುಟುಂಬಸ್ಥರು, ನೆರೆಹೊರೆಯವರು ಯಾರು ಉರಿದು ಹೋಗ್ತಿದ್ದ ಮನೆಯೊಳಗಿದ್ದ ನಿನ್ನನ್ನು ಕಾಪಾಡಲಿಲ್ಲ. But I left my washing. ನಾನು ನನ್ನ ಪಾತ್ರೆ ತೊಳೆಯೋ ಕೆಲಸವನ್ನ, ಬೇರೆ ಕೆಲಸವನ್ನ ಬಿಟ್ಟು ಓಡಿ ಬಂದೆ. In that burning fire, ಆ ಉರಿಯುವ ಬೆಂಕಿಯಲ್ಲಿ I saved your life. ನಿನ್ನ ಜೀವವನ್ನ ನಾನು ಕಾಪಾಡಿದೆ. But I got burnt. ಆದರೆ ನಾನು ಸುಡಲ್ಪಟ್ಟೆ. But when I heard you said, I am not your mother, but I am a servant. ಆದರೆ ನನ್ನ ಕಿವಿಗೆ
ನೀನು ನಿನ್ನ ಸ್ನೇಹಿತರ ಬಳಿ ನಾನು ನಿನ್ನ ತಾಯಿಯಲ್ಲ ನಿನ್ನ ಸೇವಕಿ ಎಂಬುದನ್ನು ಕೇಳಿಸಿಕೊಂಡೆ. The mother's heart broke. ತಾಯಿಯ ಹೃದಯ ಮುರಿಯಲ್ಪಟ್ಟಿತು. Because when the father died, there was nobody to bring food on the table and educate her. It was the mother. ತಂದೆ ಸತ್ತಾಗ ಮಗಳನ್ನ ಬೆಳೆಸುವುದಕ್ಕೆ ಆಹಾರ ಕೊಡೋದಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ತಾಯಿಯೇ ಕಷ್ಟಪಟ್ಟು ಬೆಳೆಸಿದ್ದು. After few days, ಕೆಲವು ದಿವಸಗಳ ನಂತರ the mother died. ತಾಯಿ ಸತ್ತು ಹೋಗ್ತಾರೆ. You know why the mother died? ಯಾಕೆ ತಾಯಿ ಸತ್ತು ಹೋದ್ರು ಗೊತ್ತಾ? She broke her mother's heart. ತಾಯಿಯ ಹೃದಯವು ನೋವಿಗೊಳಗಾಯ್ತು. ತಾಯಿಯ ಹೃದಯವು ಮುರಿಯಲ್ಪಟ್ಟಿತು. And remember the young children. ಯವನಸ್ಥರೇ ಜ್ಞಾಪಕದಲ್ಲಿಟ್ಕೊಳ್ರಿ, If you break your mother's heart ನಿಮ್ ತಾಯಿಯ ಹೃದಯವನ್ನ ನೀವು ಮುರಿಯುವುದಾದರೆ because of time, ಸಮಯದ ನಿಮಿತ್ತ, I can speak to you in the book of Ephesians chapter 6 just now. Don't open it up. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಿಂದ ಕೆಲವು ಅಂಶಗಳನ್ನು ಹಂಚಿಕೊಳ್ತೇನೆ. Young children, ಯವನಸ್ಥರೇ, ಟೀನೇಜರ್ಸ್ ಮಕ್ಕಳೇ, if you don't respect your mother on earth, ಈ ಭೂಲೋಕದಲ್ಲಿ ನಿಮ್ಮ ತಾಯಂದಿರಿಗೆ ನೀವು ಗೌರವ ಸಲ್ಲಿಸದಿದ್ರೆ God can't respect you. ದೇವರು ನಿಮ್ಮನ್ನ ಗೌರವ ಪಡಿಸುವುದಿಲ್ಲ. But he gave you as a mother. ನಿಮಗೆ ತಾಯಿಯನ್ನು ದೇವರು ಕೊಟ್ಟಿದ್ದಾನೆ. And you must honor her. ಅವರನ್ನು ನೀವು ಗೌರವಿಸಬೇಕು. Not on Mother's Day. ಕೇವಲ ಮದರ್ಸ್ ಡೇ ದಿನ You ಮಾತ್ರವಲ್ಲ, must honor your mother every day. ನಿಮ್ಮ ತಾಯಂದಿರನ್ನ ಪ್ರತಿ ನಿತ್ಯ ನೀವು ಗೌರವಿಸಬೇಕು. And give all the respect to your mother. ನಿಮ್ಮ ತಾಯಿಗೆ ಪೂರ್ಣ ಮನಸ್ಸಿನಿಂದ ಎಲ್ಲ ಗೌರವವನ್ನು ಸಲ್ಲಿಸಿರಿ. In our country, South Africa, ನಮ್ಮ ದೇಶ ಸೌತ್ ಆಫ್ರಿಕಾದಲ್ಲಿ, I know not here, ಇಲ್ಲಿ ಅಲ್ಲ, when they grow up and tall above the mother, ಮಕ್ಕಳು ತಮ್ಮ ತಾಯಿಗಿಂತ ಎತ್ತರಕ್ಕೆ ಬೆಳೆದಾಗ they think in them they gone too big. ಅವರು ಮಕ್ಕಳು ಯೋಚಿಸ್ತಾರೆ ನಾವು ಬಹಳ ದೊಡ್ಡವರಾಗಿ ಬಿಟ್ಟಿವಿ ಎಂಬುದಾಗಿ. But if you don't listen to your mother who grew you, who will you listen first? ನೋಡ್ರಿ, ನಿಮ್ಮನ್ನು ಬೆಳೆಸಿದಂತ ನಿಮ್ಮ ಪೋಷಕರು ನಿಮ್ಮ ತಾಯಿಯ ಮಾತಿಗೆ ನೀವು ಕೇಳದಿದ್ರೆ ಇನ್ಯಾರ ಮಾತನ್ನು ನೀವು ಕೇಳ್ತೀರಿ? And the children have to obey your parents. Ephesians 6 tell us. ಪ್ರಿಯರೇ, ವಿಶೇಷವಾಗಿ ಮಕ್ಕಳಿಗೆ ನಾನು ಹೇಳ್ತೇನೆ, ಮಕ್ಕಳು ನಿಮ್ಮ ಪೋಷಕರಿಗೆ, ತಂದೆ ತಾಯಂದಿರಿಗೆ ವಿಧೇಯರಾಗಲೇಬೇಕು. I want Pastor Manju to read the book of Ephesians chapter 6 as I'll stop him when he will stop, because he will talk to you in your language. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ ವಾಕ್ಯಗಳನ್ನು ಓದ್ತೇನೆ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. Keep putting it on the slide. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. Go back again. Honor your father and mother, which is the first commandment. ಇದು ಮೊದಲನೆಯ ಆಜ್ಞೆ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂಬುದು ಮೊದಲನೆಯ ಆಜ್ಞೆ. If you can't honor them, ನಿಮ್ಮ ತಂದೆ ತಾಯಿಗಳನ್ನು ನೀವು ಗೌರವಿಸದಿದ್ರೆ, who you see, ನಿಮ್ಮನ್ನು ನೋಡುವವರು, and God's word, that is the first commandment. ದೇವರ ವಾಕ್ಯದ ಮೊದಲನೆಯ ಆಜ್ಞೆಯೇ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂಬುದಾಗಿ. Go ahead, another verse. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. Go ahead again. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು, ಬಾಲೋಪದೇಶವನ್ನ ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ. Go again. ದಾಸತ್ವದಲ್ಲಿರುವವರೇ, ಈ ಲೋಕದಲ್ಲಿ ನಿಮಗೆ ಯಜಮಾನರಾಗಿರುವವರಿಗೆ ಕ್ರಿಸ್ತನಿಗೆಂದು ಮನೋಭೀತಿಯಿಂದ ನಡುಗುವವರಾಗಿಯೂ ಸರಳ ಹೃದಯರಾಗಿಯೂ ವಿಧೇಯರಾಗಿರ್ರಿ. One more verse. ಮನುಷ್ಯರನ್ನ ಮೆಚ್ಚಿಸುವವರು ಮಾಡುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನ ಮನಪೂರ್ವಕವಾಗಿ ನಡೆಸಿರಿ. We will stop there because of time. ಸಮಯದ ನಿಮಿತ್ತ ನಾವು ಇಲ್ಲಿ ನಿಲ್ಲಿಸ್ತೇವೆ.
a father went to work, ತಂದೆ ಕೆಲಸಕ್ಕೆ ಹೋದ. and a little boy of 12 years old, ಈಗ 12 ವರ್ಷದ ಒಬ್ಬ ಬಾಲಕ ಇದ್ದಾನೆ. while playing in the room, ಆತನು ತನ್ನ ಮನೆಯ ಕೋಣೆಯಲ್ಲಿ ಆಡುತ್ತಿರುವಾಗ he took a nail in his hand. Nail, you know, when you put ಒಂದು nail ಮಳೆಯನ್ನ in the ತಾನು ತೆಗೆದುಕೊಳ್ತಾನೆ. and he scratched his father's imbuya set. ತನ್ನ Scratched mean, you know, he took the nail and scratched. ತನ್ನ ತಂದೆಯ ಅಮೂಲ್ಯವಾದ ವಸ್ತುವನ್ನ ಆತನು ಮೊಳೆಯಿಂದ ಸ್ಕ್ರಾಚ್ ಮಾಡ್ತಾನೆ. And the mother don't know what to do, ಈಗ ತಾಯಿ ಏನ್ ಮಾಡಬೇಕು ಗೊತ್ತಾಗ್ಲಿಲ್ಲ. and he worked the whole day. ಇಡೀ ದಿವಸವೆಲ್ಲ ತಂದೆ ಕೆಲಸಕ್ಕೆ ಹೋಗಿರ್ತಾನೆ. When he came to work, came to the house, ತಂದೆ ಈಗ ಸಂಜೆ ಮನೆಗೆ ಬರುವಾಗ she as a mother, ಅಲ್ಲಿ ತಾಯಿ ಇದ್ದಾಳೆ. she's supposed to make him sit, ಆತನನ್ನ ಕುಳಿತುಕೋ ವಿಶ್ರಾಂತಿ ತೆಗೆದುಕೋ ಎಂಬುದಾಗಿ ಪೋಷಿಸ್ತಾಳೆ. fill his stomach with food, ಆತನ ಹೊಟ್ಟೆಗೆ ಬೇಕಾದದನ್ನೆಲ್ಲ ನೀಡ್ತಾಳೆ. and then the third thing, she's supposed to say what happened. ಈಗ ತಾಯಿ ನಿಧಾನಕ್ಕೆ ಮಗ ಎಂಥ ಕಾರ್ಯ ಮಾಡಿದಾನೆ ಎಂಬುದನ್ನ ಅಪ್ಪನಿಗೆ ಹೇಳಬೇಕು. She never did this, ಹೀಗೆ ಮಾಡಲಿಲ್ಲ ಆಕೆ. but the father took a hammer. ಈಗ ತಂದೆ ಆತನ ಸುತ್ತಿಗೆಯನ್ನು ಹಿಡಿದುಕೊಳ್ತಾನೆ. He placed his son's fingers, ತನ್ನ ಮಗನ ಕೈಯನ್ನ ಬೆರಳುಗಳನ್ನ ಇಡುವುದಕ್ಕೆ ಹೇಳ್ತಾನೆ. because of the furniture, ಆ ಒಂದು ಫರ್ನಿಚರ್ನ ಅಮೂಲ್ಯವಾದ ವಸ್ತುಗಳನ್ನ ಆತನು ಸ್ಕ್ರಾಚ್ ಮಾಡಿದ್ರಿಂದ he smashed the whole 5 fingers. ತನ್ನ ಮಗನ 5 ಬೆರಳುಗಳನ್ನ ಹೊಡಿತಾನೆ. And the time when they admitted the same son because he's got no fingers. ಈಗ ಸಮಯ ಹೋಯಿತು, ಆ ಮಗನ ಬೆರಳುಗಳು ಕಳೆದುಕೊಳ್ಳುವಂತ ಸ್ಥಿತಿ. The mother and father went to visit that young boy. ಈಗ ಆ ಯವನಸ್ಥ ಮಗನನ್ನ ತಂದೆ ತಾಯಿ ಸಂಧಿಸಲು ಹೋದ್ರು. He said, "Daddy, ಆತನ ಹೇಳ್ತಾನೆ, ತಂದೆ, whatever I ask you, will you give me?" ನಾನು ಏನನ್ನೆಲ್ಲ ಕೇಳಿದ್ರು ನೀನು ಕೊಡ್ತೀಯಾ? The father felt so sorry. The father felt, ತಂದೆಗೆ ಬಹಳ ಬೇಸರವಾಗ್ತದೆ. and he says, "Daddy, can you give my fingers back again?" ಈಗ ಆ ಮಗ ತಂದೆ ಹತ್ರ ಕೇಳ್ತಾನೆ, ನೀ ಏನು ಕೇಳಿದ್ರು ಎಲ್ಲ ಕೊಡ್ತೀಯಲ್ಲಪ್ಪ, ಈಗ ನನಗೆ ನನ್ನ ಬೆರಳುಗಳನ್ನು ಹಿಂತಿರುಗಿಸಿ ಕೊಡ್ತೀಯಾ? They can't put another fingers. ಬೇರೆ ಬೆರಳುಗಳನ್ನ ಆ ಮಗುವಿಗೆ ಆ ತಂದೆ ಕೊಡಕ್ಕೆ ಆಗಲ್ಲ. That broke the heart of a mother and father. ಈಗ ಆ ತಂದೆ ತಾಯಿಯರ ಹೃದಯ ಮುರಿಯಲ್ಪಟ್ಟಿತು. The Bible says, I don't say this. ನಾನು ಹೇಳ್ತಿಲ್ಲ, ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ. It's not the pastor to train your children. ನಿಮ್ಮ ಮಕ್ಕಳನ್ನ ಬೆಳೆಸುವುದು ಸಭಾಪಾಲಕರಲ್ಲ. It is the mother and father ಇದು ಮಕ್ಕಳನ್ನ ಬೆಳೆಸುವುದು ತಂದೆ ತಾಯಂದಿರು. to train your children in the ways of God. ದೇವರ ಮಾರ್ಗದಲ್ಲಿ ನಿಮ್ಮ ಮಕ್ಕಳನ್ನು ನೀವು ಬೆಳೆಸಬೇಕು. We trained my son, Pastor Shadrach, when he came 2 years ago, and he ministered, and today he is the pastor of the church. 2 ವರ್ಷಗಳ ಹಿಂದೆ ನನ್ನ ಮಗ ಪಾಸ್ಟರ್ ಶದ್ರಕಿ ಆಲಯಕ್ಕೆ ಬಂದಿದ್ರು. ನಾನು ಆತನನ್ನ ಶಿಸ್ತುಬದ್ಧವಾಗಿ ಬೆಳೆಸಿದ್ದೇನೆ. ಈಗ ಆತನು ನನ್ನ ಸಭೆಯ ಸಭಾಪಾಲಕನಾಗಿ ಸೇವೆ ಮಾಡ್ತಿದ್ದಾನೆ. Because he was trained under his mother and father. ಯಾಕಂದ್ರೆ ತನ್ನ ತಂದೆ ತಾಯಿಯ ಅಧೀನದಲ್ಲಿ ನನ್ನ ಮಗ ಆತನು ಬೆಳೆದಿದ್ದಾನೆ. Pastor can't train you. ಸಭಾಪಾಲಕರು ನಿಮ್ಮ ಮಕ್ಕಳನ್ನ ಬೆಳೆಸಕ್ಕಾಗಲ್ಲ. God has put the mother and father to bring the teenagers in the ways of God. ಮಕ್ಕಳನ್ನ ಬಾಲ್ಯಾವಸ್ಥೆಯಲ್ಲಿರುವಾಗ ದೇವರ ಮಾರ್ಗದಲ್ಲಿ ಬೆಳೆಸುವ ಜವಾಬ್ದಾರಿಯನ್ನ ತಂದೆ ತಾಯಂದಿರಿಗೆ ದೇವರು ಕೊಟ್ಟಿದ್ದಾನೆ. Imagine this young boy, they spent so much of money and he became a doctor. ನೋಡ್ರಿ, ಒಬ್ಬ ಆ ಯುವಕನಿಗೆ ಎಷ್ಟೆಲ್ಲ ಹಣ ಖರ್ಚು ಮಾಡಿ ತಂದೆ ತಾಯಿ ಬೆಳೆಸಿ ಆತನು ವೈದ್ಯನಾದ. And then he disobeyed his mother and went to the club. ತನ್ನ ತಾಯಿಗೆ ಅವಿಧೇಯನಾಗಿ ಆತನು ಕ್ಲಬ್ಗೆ ಹೋದ. They went life driving
but when they came back with ashes. ಮೋಜಿಗಾಗಿ ಲಾಂಗ್ ಡ್ರೈವ್ ಹೋದ್ರು ಆದರೆ ಬಂದದ್ದು ಬೂದಿಯಾಗಿ. I am telling every young teenager here this morning. ಇಲ್ಲಿ ಟೀನೇಜ್ ಮಕ್ಕಳು, ಯವನಸ್ಥ ಮಕ್ಕಳು, ನಿಮ್ಮೆಲ್ಲರಿಗೂ ನಾನು ಹೇಳ್ತಿರುವಂತ ಮಾತು, Listen what your mother and father tells you. ನಿಮ್ ತಂದೆ ತಾಯಿ ನಿಮ್ಗೇನ್ ಹೇಳ್ತಾರೋ ಅದಕ್ಕೆ ಕಿವಿಗೊಡ್ರಿ. Don't fight them. ತಂದೆ ತಾಯಿಗೆ ವಿರುದ್ಧವಾಗಿ ಮಾತಾಡಬೇಡ್ರಿ. Don't argue with them. ತಂದೆ ತಾಯಿಯೊಂದಿಗೆ ವಾಗ್ವಾದ ಮಾಡಬೇಡ್ರಿ. If they tell you not to go, ನಿಮ್ ತಂದೆ ತಾಯಿ ಹೋಗಬೇಡ ಎಂಬುದಾಗಿ ಹೇಳುವಾಗ you must not go. ನೀವು ಹೋಗಬಾರ್ದು. This morning, ಈ ಮುಂಚಾನೆ with 45 minutes, we trying to wrap up. ಈ 45 ನಿಮಿಷಗಳಲ್ಲಿ ನಾವು ಎಲ್ಲವನ್ನ ಹಂಚಿಕೊಳ್ಳಕ್ಕಾಗಲ್ಲ. And I submit to Pastor Vincent. ಈಗಾಗಲೇ ಇಲ್ಲಿರುವ ಇಬ್ರು ಸಭಾಪಾಲಕರಿಗೆ ನಾನು ಅವರಿಗೆ ಅಧೀನ ಆಗಬೇಕು. But in our church, if they give me a mic, it goes for 1 hour. ಆದ್ರೆ ನಮ್ಮ ಸಭೆಯಲ್ಲಿ ಮೈಕ್ ಕೊಟ್ರೆ ಅದು ತಾಸುಗಟ್ಟಲೆ ಹೋಗ್ತದೆ. But I obey Pastor Vincent. ಆದ್ರೆ ಇಲ್ಲಿ ಸಭಾಪಾಲಕರಿಗೆ ನಾನು ವಿಧೇಯನಾಗ್ತೀನಿ. I can take one verse ಒಂದು ವಾಕ್ಯವನ್ನು ನಾನು ಹೇಳ್ತೇನೆ, and speak 1 hour. ಒಂದು ವಾಕ್ಯವನ್ನ ಓದಿ 1 ತಾಸು ಮಾತಾಡಬಲ್ಲೆ. Because out of my belly shall flow rivers of living water, but it's not the water, it is the word. ನೋಡ್ರಿ, ನನ್ನ ಹೊಟ್ಟೆಯಿಂದ ಜೀವ ನದಿಗಳು ಹರಿತದೆ, ಅದು ನೀರಲ್ಲ, ಅದು ದೇವರ ವಾಕ್ಯ. I got 5 minutes more. ನನಗಿನ್ನ 5 ನಿಮಿಷವಿದೆ. 10? Thank you. Huh? Right. Pastor Vincent giving me another 5 minutes more. ಸೇವಕರು ಇನ್ನ 5 ನಿಮಿಷ ಸೇರಿಸಿ ಕೊಟ್ಟಿದ್ದಾರೆ. That minutes what he gave me, can I offer the prayer what God did to my daughter and did this? And I want you to know, I'm a miracle standing here and to preach to you. My first leg was knocked by a car knocked me. Then the second leg that knocked by a taxi, and the third nature knocked my heart. And the doctor gives you only 10 years to live. But the amazing miracle that I am 15 years and they gave me, don't interpret, get the T. This is the TNT. Sharda knows, she's a nurse, that if you have a heart problem, quickly you must open this and your heart opens up. For 15 years coming to India, I never put not even one underneath my tongue. And don't ask me how this body is moving. ನೋಡ್ರಿ, ಇಲ್ಲಿ ನಿಂತಿರುವಂತ ನಾನೇ ಒಂದು ಜೀವಂತ ಅದ್ಭುತ. ನನ್ನ ಎಡಗಾಲು ಒಂದು ದಿವಸ ಮುರಿಯಲ್ಪಟ್ಟಿತ್ತು, ನನ್ನ ಬಲಗಾಲು ಒಂದು ಸತಿ ಮುರಿಯಲ್ಪಟ್ಟಿತ್ತು. ನನ್ನ ಹೃದಯ ಅದು ಸರ್ಜರಿ ಒಳಗಾಗಿ 15 ವರ್ಷವಾಯಿತು. ಇಷ್ಟು ವರ್ಷಗಳ ಕಾಲ ನಾನು ಜೀವಿಸುವುದಕ್ಕೆ ಯಾವ ಅವಕಾಶವಿರಲಿಲ್ಲ. ವೈದ್ಯರು ನಾನು ಜೀವಿಸಬೇಕಾದ್ರೂ ಸಮೇತ ಈಗಾಗಲೇ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ರಲ್ಲ ಆ ಮೆಡಿಸಿನ್ ಸಹಾಯದೊಂದಿಗೆ ಎಂಬುದಾಗಿ ಇವತ್ತಿಗೂ ಅದರ ಪ್ರಯೋಜನಕ್ಕೆ ಬಂದಿಲ್ಲ. ನಾನು 15 ವರ್ಷದಿಂದ ಅನೇಕ ಬಾರಿ ಭಾರತಕ್ಕೆ ಬಂದಿದ್ದೇನೆ. ಹಾಗಾಗಿ ನಿಮ್ಮ ಮುಂದೆ ನಿಂತಂತ ನಾನೇ ಜೀವಂತ ಅದ್ಭುತವಾಗಿದ್ದೇನೆ. I want you to know that the doctor in the medical aid hospital, I'll tell the story, when I was there, from hero, it became zero, and then from all of a sudden, my late wife said, even if he dies, he said out of his mouth that he will live. ನೋಡ್ರಿ, ಒಂದು ದಿವಸ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು, ವೈದ್ಯರು ಸತ್ತು ಹೋದ್ರು ಎಂಬುದಾಗಿ ನನಗೆ ಹೇಳಿದ್ರು. ಆದರೆ ಆ ಸಂದರ್ಭದಲ್ಲಿ ನನ್ನ ಈಗಾಗಲೇ ಲೋಕದ ಯಾತ್ರೆಯನ್ನು ಮುಗಿಸಿದಂಥ ಪತ್ನಿ ಅವರು ಹೇಳಿದ್ರು, ತನ್ನ ಸ್ವಂತ ಬಾಯಲ್ಲೇ ನನ್ನ ಪತಿ ಹೇಳಿದ್ದ, ನಾನು ಸತ್ರು ತಿರುಗಿ ಬರ್ತೇನೆ ಎಂಬುದಾಗಿ ಹೇಳಿದ್ರು ಎಂಬುದನ್ನು ನಾನು ಸತ್ತು ಹೋದ ಸಂದರ್ಭದಲ್ಲಿ ಅವರು ಜ್ಞಾಪಕಕ್ಕೆ ತಂದರು. Pastor Gopinathan, ಪಾಸ್ಟರ್ ಗೋಪಿನಾಥನ್ ರವರು, he went to Bishop Johnny Isaac's church, ಬಿಷಪ್ ಜಾನಿ ಐಸಕ್ಸ್ ರವರ ಸಭೆಗೆ ಅವರು ಹೋದ್ರು.
he came to see me, Bishop Johnny Isaac. ಬಿಷಪ್ ಜೋನಿ ಐಸಕ್ ಅವರು ನನ್ನ ನೋಡೋದಕ್ಕೆ ಬಂದರು. 50 pastors came. 50 ಸೇವಕರುಗಳು ಆ ಸಂದರ್ಭದಲ್ಲಿ ನೋಡೋದಕ್ಕೆ ಬಂದಿದ್ರು. They all said, Pastor Ronnie Naidu is gone. ಆ ಬಂದಂತ ಎಲ್ಲ ಸೇವಕರು ಪಾಸ್ಟರ್ ರಾನಿ ನಾಯ್ಡು ಅವರು ಲೋಕದ ಯಾತ್ರೆಯನ್ನು ಮುಗಿಸಿದ್ರು ಎಂಬುದಾಗಿ ಹೇಳಿದ್ರು. In that operation bed, ಆ ಆಪರೇಷನ್ ಬೆಡ್ಡಿನಲ್ಲಿ the doctor who operated this, ನನ್ನ ಹೃದಯವನ್ನು ಸರ್ಜರಿ ಮಾಡುತ್ತಿದ್ದ ವೈದ್ಯರು, first time in his life he saw my body was lifted up from the bed. ಅವರ ಜೀವಿತದ ಮೊದಲನೇ ಬಾರಿಗೆ ಅವರು ಕಂಡಂತ ಅನುಭವ, ಮಲಗಿದಂತ ಬೆಡ್ ಮೇಲೆ ಮಲಗಿದಂತ ನನ್ನ ಶರೀರ ಮೇಲಕ್ಕೆ ಎತ್ತುವಂಥದ್ದನ್ನ ಏರುತ್ತಿರುವಂಥದ್ದನ್ನು ಅವರು ಕಂಡಿದ್ರು. And my body came down. ಹಾಗೂ ನನ್ನ ಶರೀರ ಮೇಲೆ ಏರುವುದು ಕೆಳಗೆ ಇಳಿಯುವುದನ್ನ ಆ ವೈದ್ಯರು ಕಣ್ಣಾರೆ ಕಂಡಿದ್ರು. The doctor who operated me, ನನಗೆ ಸರ್ಜರಿ ಮಾಡಿದಂತ ವೈದ್ಯರು, he said to me, ಅವರು ನನಗೆ ಹೇಳಿದ್ರು, I never seen a human being without a jack or a spanner to lift a human body. ಜಾಕ್ ಹಾಗೂ ಸ್ಪ್ಯಾನರ್ ಇಲ್ಲದೆ ಒಂದು ಮನುಷ್ಯನ ಶರೀರ ಮೇಲಕ್ಕೆ ಎತ್ತಲ್ಪಡುವುದು ಕೆಳಗೆ ಇಳಿಯಲ್ಪಡುವುದು ನಾನು ಕಂಡೇ ಇಲ್ಲ ಎಂಬುದಾಗಿ ವೈದ್ಯರು ಹೇಳಿದ್ರು. I took this testimony all over India. ಭಾರತದಲ್ಲಿ ಎಲ್ಲೆಲ್ಲ ನಾನು ಹೋಗಿದ್ದೇನೋ ಎಲ್ಲ ಭಾಗದಲ್ಲೂ ಈ ಸಾಕ್ಷಿನ ಹಂಚಿಕೊಂಡಿದ್ದೀನಿ. So I will like to release a blessing to you all. ಜೀವಂತ ಸಾಕ್ಷಿಯಾದ ನಾನು ನಿಮ್ಮೆಲ್ಲರ ಮೇಲೆ ದೇವರ ಆಶೀರ್ವಾದವನ್ನು ಬಿಡುಗಡೆ ಮಾಡಲು ನಾನು ಪ್ರಾರ್ಥಿಸ್ತೇನೆ. ಈಗ Don't ask me how I am moving. ನಾನು ಹೇಗೆ ನನ್ನ ಜೀವಿತದಲ್ಲಿ ಚಲಿಸ್ತಿದ್ದೀನಿ ಎಂಬುದನ್ನು ಮಾತ್ರ ಕೇಳಬೇಡ್ರಿ. I want to close with this. ಇದರೊಂದಿಗೆ ನಾನು ಮುಕ್ತಾಯ ಮಾಡಲಿಕ್ಕಿದ್ದೇನೆ. I went to a shop ನಾನು ಒಂದು ಅಂಗಡಿಗೆ ಹೋದೆ. and to buy groceries. ಆ ವಸ್ತುಗಳನ್ನ ಗ್ರೋಸರಿಗಳನ್ನ ಪರ್ಚೇಸ್ ಮಾಡಲು. Right, a big man holding my trolley. ಒಬ್ಬ ದೊಡ್ಡ ವ್ಯಕ್ತಿ ನನ್ನ ಟ್ರಾಲಿಯನ್ನು ಹಿಡ್ಕೊಂಡಿದ್ದಾನೆ. And he don't want to leave my trolley. ಆತನು ನನ್ನ ಟ್ರಾಲಿಯನ್ನ ಬಿಡ್ತಿಲ್ಲ. And I said, God, he want to steal my groceries. ಈಗ ನಾನು, ದೇವರೇ, ನನ್ನ ಎಲ್ಲ ಆಹಾರದ ವಸ್ತುಗಳನ್ನು ಈತನ ಕತ್ಕೊಂಡು ಹೋಗ್ಬಿಡ್ತಾನ. Long story short, after I paid for it, he's pulling my trolley and I'm holding my trolley. ನೋಡ್ರಿ, ಈಗಾಗಲೇ ನನ್ನ ಎಲ್ಲ ಆಹಾರದ ವಸ್ತುಗಳಿಗೆ ನಾನು ಬಿಲ್ಲನ್ನು ಹಣವನ್ನು ಕೊಟ್ಟಾಗಿದೆ. ಈಗ ಆ ಮಹಾಶರೀರ ವ್ಯಕ್ತಿ ನನ್ನ ಟ್ರಾಲಿಯನ್ನು ಎಳೆದುಕೊಂಡು ಹೋಗ್ತಿದ್ದಾನೆ, ನಾನು ಹಿಂದೆ ಹಿಡ್ಕೊಂಡಿದ್ದೇನೆ. I don't know him. ನನಗೆ ಆತನ ಬಗ್ಗೆ ಗೊತ್ತೇ ಇಲ್ಲ. And he asked me, where is your car? ಈಗ ಆತ ನನ್ನ ಕೇಳ್ತಾನೆ, ಎಲ್ಲಿದೆ ನಿನ್ನ ಕಾರು? I told him in the parking lot. ನಾನು ಹೇಳಿದೆ, ಪಾರ್ಕಿಂಗ್ ಲಾಟ್ ಅಲ್ಲಿ ಇದೆ ನನ್ನ ಕಾರ್. He told me to open the boot. ನನ್ನ ಕಾರಿನ ಬೂಟನ್ನು ಓಪನ್ ಮಾಡೋದಕ್ಕೆ ಅವನು ಹೇಳಿದ. I want to take my groceries and put it in the boot. ಈಗ ನನ್ನ ಆಹಾರದ ವಸ್ತುಗಳನ್ನು ತೆಗೆದು ನಾನು ಆ ಕಾರಿನ ಡಿಕ್ಕಿಯೊಳಗೆ ಹಾಕಲಿದ್ದೆ. He said, you don't do it. ಆತನ ಹೇಳ್ತಾನೆ, ನೀನು ಇದನ್ನು ಮಾಡಬೇಡ. Immediately he carried all the things in the boot from the trolley and put it in the boot. ಈಗ ನನ್ನ ಡಿಕ್ಕಿಯೊಳಗೆ ಆ ವಸ್ತುಗಳನ್ನೆಲ್ಲ ತೆಗೆದು ಆತನೇ ಎತ್ತಿ ನನ್ನ ಕಾರಿನೊಳಗೆ ಹಾಕಿದ. I said to him, ಆತನಿಗೆ ನಾನು ಹೇಳಿದೆ, you've been so kind, ನೀನು ಬಹಳ ದೀನತೆ ಉಳ್ಳವನು, but I don't know you. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಲ್ಲ. What made you to do that to me? ಯಾಕೆ ನನಗೆ ಈ ಸಹಾಯ ಮಾಡಬೇಕೆಂಬ ಪ್ರೇರಣೆ ನಿನಗಾಯ್ತು ಎಂಬುದಾಗಿ ಆ ವ್ಯಕ್ತಿಯನ್ನು ಕೇಳಿದೆ. He said, I saw something in your eyes. ನಿನ್ನ ಕಣ್ಣುಗಳಲ್ಲಿ ಏನೋ ಒಂದು ಕಾರ್ಯವನ್ನು ನಾನು ಕಂಡೆ ಎಂಬುದಾಗಿ ಆ ವ್ಯಕ್ತಿ ಹೇಳಿದ. I said, since you saw something in my eyes, can you read my slogan in the back of my car? ನನ್ನ ಕಣ್ಣಿನಲ್ಲಿ ಏನೋ ಒಂದು ಕಾರ್ಯವನ್ನು ನೀನು ಕಂಡದ್ರಿಂದ ನನ್ನ ಕಾರಿನ ಹಿಂಭಾಗ ಬರೆದಿರುವಂತ ಹೇಳಿಕೆಯನ್ನು ನೀನು ಓದುತ್ತೀಯಾ ಎಂಬುದಾಗಿ ಅವನನ್ನು ಹೇಳಿದೆ. The slogan says, ನನ್ನ ಕಾರಿನ ಹಿಂದೆ ಹೀಗೆ ಬರೆದಿದೆ, it's not the nail or the wooden cross. ಇದು ಮೊಳೆಯಲ್ಲ, ಕೇವಲ ಮರದ ಶಿಲುಬೆಯಲ್ಲ. It is Romans 5:8. ಇದು ರೋಮ 5:8. God commanded his love. ದೇವರು ತನ್ನ ಪ್ರೀತಿಯ ಬಗ್ಗೆ ಆಜ್ಞಾಪಿಸಿದ್ದಾನೆ. He read it. ಅದನ್ನ ಆತ ಓದಿದ. He asked me, do you know who I am? ಆ ವ್ಯಕ್ತಿ ನನ್ನ ಬಳಿ ಕೇಳ್ತಾನೆ, ನಾನು ಯಾರು ನಿನಗೆ ಗೊತ್ತಾ? But I got a little bit frightened. ಈಗ ನನಗೆ ಸ್ವಲ್ಪ ಹೆದರಿಕೆ ಆಯ್ತು. Because he's a big man. ಯಾಕಂದ್ರೆ ಮಹಾಶರೀರಿ ಆತ. He says, I am a Muslim.
ಆತ ಹೇಳ್ತಾನೆ, ನಾನು ಒಬ್ಬ ಮುಸಲ್ಮಾನನು. but he saw Jesus. ಆದ್ರೆ ಆತನ ಯೇಸುವನ್ನು ನೋಡಿದ. So out of you, people, without preaching to him, without carrying the Bible, but Jesus was manifested with my eyes. ಪ್ರಿಯರೇ, ನೀವು ಸತ್ಯವೇದವನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗದಿದ್ರು, ಸುವಾರ್ತೆನ ಸಾರದಿದ್ರು, ನಿಮ್ಮನ್ನ ಕಾಣುವಾಗಲೇ ನಿಮ್ಮ ಮೂಲಕ ಯೇಸು ಇತರರಿಗೆ ಪ್ರತ್ಯಕ್ಷನಾಗಲು, ಕಾಣಲ್ಪಡಲು ಸಾಧ್ಯತೆ ಇದೆ. And he asked me, where is your church? ನನ್ನ ಬಳಿ ಆ ವ್ಯಕ್ತಿ ಕೇಳಿದ, ಎಲ್ಲಿದೆ ನಿನ್ನ ಸಭೆ? I said, our church is in the corner. ಆ ಒಂದು ಮೂಲೆಯಲ್ಲಿ ನನ್ನ ಸಭೆ ಇದೆ ಎಂಬುದಾಗಿ ಹೇಳಿದೆ. And this morning, ಈ ಮುಂಚಾನೆ I want to give God the glory and praise. ದೇವರಿಗೆ ಎಲ್ಲ ಘನಮಾನ ಮಹಿಮೆಯನ್ನು ನಾನು ಸಲ್ಲಿಸಲು ಬಯಸ್ತೇನೆ. The truth from you. He been to South Africa. ನಾನು ಸೌತ್ ಆಫ್ರಿಕಾವನ್ನು ಸಂಧಿಸಿದ್ದೆ. We brought him in. He stayed in a house that is worth 10 million rand. ಬಹಳ ಸುಮಾರು ಕೋಟಿ ಬೆಲೆ ಬಾಳುವ ಒಂದು ಮನೆಯಲ್ಲಿ ನಾವು ಅಲ್ಲಿ ವಾಸವಿದ್ವಿ. I said to Vincent, ನಾನು Pastor Vincent, ಪಾಸ್ಟರ್ ವಿನ್ಸೆಂಟ್ ಅವರಿಗೆ ಸಹ ಹೇಳಿದ್ದೆ, you must come to South ನೀವು ಸೌತ್ Africa. ಆಫ್ರಿಕಾಗೆ ಬರಬೇಕು. This morning, nothing too hard for God. Nothing too hard for God. ದೇವರಿಗೆ ಅಸಾಧ್ಯವಾದುದು ಯಾವುದೂ ಅಲ್ಲ. I want you to know that Jesus can do the impossibles to possibles. ನಮ್ಮ ಯೇಸು ಅಸಾಧ್ಯವಾದುದನ್ನ ಸಾಧ್ಯವಾಗಿ ಮಾಡ್ತಾನೆ. Especially to the mothers. ವಿಶೇಷವಾಗಿ ತಾಯಂದಿರಿಗೆ. You have to have Christ in fullness in your life. ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನ ಪೂರ್ಣವಾಗಿ ನೀವು ಧರಿಸಿರಬೇಕು, ಹೊಂದಿಕೊಂಡಿರಬೇಕು. And you have more God's word in your life. ನಿಮ್ಮ ಜೀವಿತದಲ್ಲಿ ಅಧಿಕವಾಗಿ ದೇವರ ವಾಕ್ಯದಿಂದ ತುಂಬಿಸಿಕೊಂಡಿರಬೇಕು. You will become strong. ನೀವು ಬಲವುಳ್ಳವರಾಗಿರ್ತೀರಿ. And Pastor Vincent, I have to tell the truth. I was in Bombay airport. ಸೇವಕರೇ, ನಾನು ಸತ್ಯವನ್ನು ಹೇಳಬೇಕು. ಒಂದು ಬಾರಿ ನಾನು ಬಾಂಬೆ ಏರ್ಪೋರ್ಟ್ ಅಲ್ಲಿ ಇದ್ದೆ. And my wife went in the front. ನನ್ನ ಪತ್ನಿ ಮುಂದೆ ಹೋಗ್ತಿದ್ಲು. And they asked her this question. ಈ ಪ್ರಶ್ನೆ ಅವರು ಕೇಳ್ತಾರೆ, What you came here for? ಯಾಕಾಗಿ ಇಲ್ಲಿಗೆ ಬಂದಿದ್ದೀರಿ? She only told the officer of the embarkment, my husband is in the back. ನನ್ನ ಪತ್ನಿ ಮುಂದೆ ಇದ್ದಾಗ ಕೇಳಿದಂತ ಆಫೀಸರ್ಗೆ ಅವರು ಯಾಕೆ ಬಂದ್ರಿ, ಏನಕ್ಕಾಗಿ ಬಂದ್ರಿ ಎಂಬುದಕ್ಕೆ ಕೇಳಿದ ಉತ್ತರ, ನನ್ನ ಪತಿ ಹಿಂದೆ ಇದ್ದಾರೆ, ಅದೇ ಉತ್ತರವನ್ನು ಹೇಳಿದ್ರು. I looked at his eyes. ನಾನು ಆ ಅಧಿಕಾರಿಯ ಕಣ್ಣನ್ನ ನೋಡಿದೆ. And I don't know, he never see the passport, he never see anything. He reckon chalo. What's the word chalo? He says you all must go. ಅವನು ನನ್ನ ಪಾಸ್ಪೋರ್ಟ್ ನೋಡ್ಲಿಲ್ಲ, ವೀಸಾ ನೋಡ್ಲಿಲ್ಲ, ಏನು ನೋಡ್ಲಿಲ್ಲ, ಹೋಗು ಚಲೋ ಎಂದಾಗ ಹೇಳಿದ. I don't know what he saw in my eyes. ನನ್ನ ಕಣ್ಣಲ್ಲಿ ಅವನು ಏನ್ ನೋಡಿದ್ನೋ ನನಗೆ ಗೊತ್ತಿಲ್ಲ. And myself, my wife, we went through without putting any stamps. ಯಾವ ಆ ಸ್ಟ್ಯಾಂಪ್ ಅನ್ನು ಹಾಕದೆ ನಾವು ಅಲ್ಲಿ ಒಳಗೆ ಹೋದ್ವಿ. And the favor of God. ದೇವರ ದಯೆ ನಮ್ಮ ಮೇಲಿತ್ತು. This morning, give Jesus a hand. ಈ ಮುಂಚಾನೆ ಯೇಸುವಿನ ಹಸ್ತ. ಯೇಸುವಿಗೆ ನಾವು ಕರಗಳನ್ನ ತಟ್ಟಿ ವಂದಿಸೋಣ. Yes. This is what I like to do. ಇದನ್ನು ನಾನು ಮಾಡಲು ಬಯಸ್ತೇನೆ. ನಾನು ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸಲು ಬಯಸ್ತೇನೆ. ಪ್ರತಿಯೊಬ್ಬರಿಗಾಗಿ ವೈಯಕ್ತಿಕವಾಗಿ ಪ್ರಾರ್ಥಿಸುವಾಗ ಬಹಳ ಸಮಯವಾಗ್ತದೆ. ನಿಮಗೆ ನಾನು ಸಮಯ ವ್ಯರ್ಥ ಮಾಡಿ ಸಿಟ್ಟುಗೊಳಿಸಲು ಬಯಸುವುದಿಲ್ಲ. ನೀವು ನನಗೆ ಸಹಾಯ ಮಾಡೋದಾದ್ರೆ ನಿಮ್ಮ ಎಲ್ಲ ಕುರ್ಚಿಗಳನ್ನು ನೀವು ಹಿಂದಕ್ಕೆ ತಳ್ಳಿ ನಾವೆಲ್ಲರೂ ಒಟ್ಟಾಗಿ ನಮ್ಮ ಕೈಗಳನ್ನು ಹಿಡಿದುಕೊಂಡು ನಿಲ್ಲುವುದಾದರೆ, ಸಮಯದ ನಿಮಿತ್ತ ಕುರ್ಚಿಗಳನ್ನೆಲ್ಲ ನೀವು ಹಿಂದಕ್ಕೆ ತಳ್ಳಿರಿ. ನಾನು ಇಲ್ಲಿವರೆಗೂ ಬಂದಿದ್ದರಿಂದ ನಾನು ನಿಮ್ಮೆಲ್ಲರ ಮೇಲೆ ದೇವರ ಆಶೀರ್ವಾದವನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ ನಾನು ಬಯಸ್ತಿದ್ದೇನೆ. ದೇವರು ಏನೋ ಒಂದು ಕಾರ್ಯವನ್ನು ಇಲ್ಲಿ ಮಾಡಲಿಕ್ಕಿದ್ದಾನೆ.
ನಿಮ್ಮ ಜೀವಿತದ ಬಗ್ಗೆ ನಾನು ಏನು ಹೇಳಲಿಲ್ಲ. ನಾನು ಅಧಿಕವಾಗಿ ಯೇಸುವಿನ ಬಗ್ಗೆ ಹೇಳ್ತೇನೆ, ನನ್ನ ಬಗ್ಗೆ ಕಡಿಮೆ